ಬಿಟ್ಮೇಲೆ ಅವರು ರೇಚಲ್ ಅವ್ರನ್ನ ನೋಡಿ ಈಗ ನೀನು ಕಮರ್ಷಿಯಲ್ ಡೈರೆಕ್ಟರ್ ಅದೇ ಅಂತ ನನ್ನ ಫ್ರೆಂಡ್ಸು ನನಗೆ ಕೊಟ್ಟಂಥ ಕಾಂಪ್ಲಿಮೆಂಟು. ಸೊ ಅದನ್ನು ನಾವು ಬರೀ ಫೋಟೋದಲ್ಲಿ ಅಷ್ಟೇ ಅಲ್ಲ, ಈಗ ಸಿನಿಮಾ ನೋಡಿದ್ವಿ ನೀವು ಮೂಡ್ಸ್ ಆಫ್ ರಾಘವ ಟೀಸರ್. ಸೊ ಎಲ್ಲ ಎಲಿಮೆಂಟ್ಸ್ ಇರುವಂಥ ಎಲ್ಲ ಸ್ಪೈಸಸ್ನು ಕರೆಕ್ಟಾಗಿ ಬ್ಲೆಂಡ್ ಮಾಡಿ ಒಂದು ಒಳ್ಳೆ ಡಿಶ್ ಮಾಡಿರೋದೇ ಇದು ಏನೋ ಅನ್ಲಾಕ್ ರಾಘವ. ನೀವು ಥಿಯೇಟ್ರಲ್ಲಿ ಬಂದರೆ ಇದೊಂದು ಹೊಟ್ಟೆ ತುಂಬ ಒಂದು ಟೇಸ್ಟಿ ಫುಡ್ನ ತಿನ್ನೋದಲ್ಲಂತೂ ಏನು ಸಂಶಯ ಇಲ್ಲ ಅನ್ನೋದು ನಾನು ಗ್ಯಾರಂಟಿ ಕೊಡ್ತೀನಿ. ಆ್ಯಂಡ್ ನಾನು ಮಿಲಿಂದ್ ಬಗ್ಗೆ ಯಾವಾಗಲೂ ಹೇಳ್ತಾನೆ ಇರ್ತೀನಿ, ವೆರಿ ಪ್ರಾಮಿಸಿಂಗ್ ಆ್ಯಕ್ಟರ್. ಹೀರೋ ಅನ್ನೋದಕ್ಕಿಂತ ವೆರಿ ಪ್ರಾಮಿಸಿಂಗ್ ಆ್ಯಕ್ಟರ್. ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಅದು ಎಮೋಷನ್ ಇರ್ಬೋದು, ಆ್ಯಕ್ಷನ್ ಇರ್ಬೋದು, ಸಾಂಗ್ಸ್ ಇರ್ಬೋದು. ಸೊ ಆ ಇಂಟೆನ್ಷನಿಂದನೇ ನಾವು ಈ ಪ್ಲ್ಯಾನ್ ಮಾಡಿದ್ದು. ಅಂದರೆ ಒಂದು ರಾಗ ಒಂದೇ ಒಂದು 3 ಮೂಡ್ಸ್ ತೋರಿಸ್ಬಿಡೋಣ, ಆವಾಗ ಎಲ್ಲ ಎಲಿಮೆಂಟ್ಸು ತೋರಿಸ್ದಂಗಾಗುತ್ತೆ ಹುಡುಗಂದು ಅಂತ. ಆ್ಯಂಡ್ ನೀವೆಲ್ಲ ವಿಟ್ನೆಸ್ ಮಾಡಿದ್ದೀರ ಅದನ್ನು, ಎಷ್ಟು ಚೆನ್ನಾಗಿ ಕಾಣಿಸ್ತಾರೆ ಆ್ಯಂಡ್ ಎಷ್ಟು ಚೆನ್ನಾಗಿ ಪರ್ಫಾರ್ಮ್ ಕೂಡ ಮಾಡಿದ್ದಾರೆ ಅಂತ. ಆ್ಯಂಡ್ ಈವನ್ ಕಮಿಂಗ್ ಟು ರೇಚಲ್, ಅವರು ಬೇಸಿಕಲಿ ಮಲಯಾಳಿ ಆಗಿದ್ರೂ ಕನ್ನಡನ ಅಷ್ಟು ಚೆನ್ನಾಗಿ ಸ್ಪಷ್ಟವಾಗಿ ಕಲಿತು ಇಡೀ ಸಿನಿಮಾ ಡೈಲಾಗ್ ಪ್ರಾಕ್ಟೀಸ್ ಮಾಡಿ ಅಷ್ಟು ಆ ಎಮೋಷನ್ಸ್ನ ಅಷ್ಟು ಚೆನ್ನಾಗಿ ಕನ್ಸ್ಯೂಮ್ ಮಾಡಿ ಎಕ್ಸ್ಪ್ರೆಸ್ ಮಾಡಿ ಪರ್ಫಾರ್ಮ್ ಮಾಡಿದ್ದಾರೆ. ಆ್ಯಂಡ್ ಅವರು ಇದಕ್ಕಿಂತ ಮುಂಚೆ ಲವ್ ಮಾಕ್ಟೇಲ್ 2 ಭಯಂಕರ ಫೇಮಸ್ ಆಗಿತ್ತು. ಆ್ಯಂಡ್ ಇವರ ಕ್ಯಾರೆಕ್ಟರು ತುಂಬಾ ಫೇಮಸ್ ಆಗಿತ್ತು. ಬಟ್ ಸ್ಟಿಲ್ ನಮ್ಮ ಜೊತೆ ಬಂದಮೇಲೆ ಅದು ಯಾವುದೇ ಹೆಡ್ ವೈಟ್ ಇಲ್ಲದೆ ಅಷ್ಟೇ ಕಂಫರ್ಟಬಲ್ ಆಗಿ ನಮ್ಮ ಜೊತೆ ಜೆಲ್ ಆಗಿ, ಈಗ ಅಲ್ಲಿ ಆ ಸಾಂಗಲ್ಲಿ ನೋಡಿದ್ರಿ ಎಲ್ಲ ಉಲ್ಟಾ ನೀತಾಕಿ ಅದಕ್ಕೆಲ್ಲ ಸಪೋರ್ಟಿವ್ ಆಗಿ ಶಿ ವಾಸ್ ವೆರಿ ಗುಡ್ ಥ್ರೂ ಔಟ್ ದ ಶೂಟ್ ಆ್ಯಂಡ್ ಪೋಸ್ಟ್ ಪ್ರೊಡಕ್ಷನ್. ಇನ್ನು ಮಂಜು ಸರ್ ಬಗ್ಗೆ ಹೇಳಂಗೆ ಇಲ್ಲ, ಅವರು ನನಗಿಂತ ಒಂದು ಪಟ್ಟು ಪ್ಯಾಷನೇಟ್ ಸಿನಿಮಾಗೆ ಅಂತ ಹೇಳಿದ್ರು ತಪ್ಪಾಗಲ್ಲ. ಸೊ ಆ ಸಿನಿಮಾನ ಅಷ್ಟು ಪ್ರೀತಿಯಿಂದ ಪ್ಯಾಷನೇಟ್ ಆಗಿ ಅನ್ಲಾಕ್ ರಾಘವ ಮಾಡಿದ್ದಾರೆ. ಈಗ ಮೊನ್ನೆ ನಾವು ಒಂದು 10 days ಬ್ಯಾಕು ಒಂದು ಪ್ರಿವ್ಯೂ ಶೋ ನೋಡಿದ್ವಿ, ಟೆಕ್ನಿಕಲ್ ಶೋ. ಆ ಸಿನಿಮಾ ನೋಡಿದ್ಮೇಲೆ ಪ್ರೊಡ್ಯೂಸರ್ಗೆ, ನಮ್ಮ ಮಂಜು ಸರ್ಗೆ ಮತ್ತು ಗಿರೀಶ್ ಸರ್ಗೆ ಸಿಕ್ಕಾಪಟ್ಟೆ ಕಾನ್ಫಿಡೆನ್ಸ್ ಬಂದು ಪ್ರಾಜೆಕ್ಟ್ ಮೇಲೆ. ಸೊ ಹೆಚ್ಚಿನ ಹುರುಪಲ್ಲಿ ಪ್ರೊಡ್ಯೂಸರ್ಸ್ ಇದ್ದಾರೆ ಡೈರೆಕ್ಟರ್ಗಿಂತ ಅಂತ ಹೇಳ್ಬೋದು. ನನಗೊಬ್ಬ ಡೈರೆಕ್ಟರ್ ಆಗಿ ಇದಕ್ಕಿಂತ ತೃಪ್ತಿ ಇನ್ನೇನು ಬೇಕಿಲ್ಲ. ನನ್ನ ನಂಬಿ ಯಾರೋ ಒಂದಷ್ಟು ಕೋಟಿ ಇನ್ವೆಸ್ಟ್ ಮಾಡಿದ್ದಾರೆ ಅಂದರೆ ಫಸ್ಟು ಅವ್ರು ಖುಷಿ ಆಗಬೇಕು ಅನ್ನೋದೇ ಪ್ರತಿಯೊಬ್ಬ ಡೈರೆಕ್ಟರ್ಗೆ ಇರೋವಂಥ ಆಸೆ. ಸೊ ಆ ವಿಷಯದಲ್ಲಿ ನನಗೆ ತೃಪ್ತಿ ಸಿಕ್ಕಿದೆ ಈ ಸ್ಟೇಜಲ್ಲಿ. ಆ್ಯಂಡ್ ಎಲ್ಲರಿಗೂ ಗೊತ್ತಿರೋಂಗೆ ಈ ಕತೆ ಬರೆದಿರೋದು ಡಿ ಸತ್ಯಪ್ರಕಾಶ್ ಅವ್ರದ್ದೇ ಕತೆ. ಅವರು ಈಸ್ ವೆರಿ ಗುಡ್ ಫ್ರೆಂಡ್ ಆಫ್ ಮೈಂಡ್. ನಾನು ಅವರು ಒಂದು 15 ವರ್ಷದಿಂದ ಪರಿಚಯ. ಸೊ ಅವ್ರ ಕತೆ ನನ್ನ ಕತೆ ಅವರು ಡಿಸ್ಕಸ್ ಮಾಡ್ತಾನೆ ಇರ್ತೀವಿ. ಸೊ ಆ ಥರದಲ್ಲಿ ಇದನ್ನು 2012 ನಾವು ಡಿಸ್ಕಸ್ ಮಾಡಿದಂಥ ಒಂದು ಐಡಿಯಾ, ಅದನ್ನು ಕತೆ ಡಿ ಸತ್ಯಪ್ರಕಾಶ್ ಆ ಕತೆನೇ ಈ ಮಿಲಿಂದಿಗೆ ಸಿನಿಮಾ ಮಾಡಬೇಕು ಅಂತ ಬಂದಾಗ ಆ ಕತೆ ಯಾವ ಕತೆ ಮಾಡೋಣ ಅಂತಂದಾಗ ಈ ಐಡಿಯಾ ಚೆನ್ನಾಗಿರುತ್ತೆ ಈ ಹುಡುಗಂಗೆ ಮಾಡಿದ್ರೆ ಅನ್ನೋ ಥರದಲ್ಲಿ ಚೂಸ್ ಮಾಡಿ ವಿ ವರ್ಕ್ ಆನ್ ಇಟ್. ಆ್ಯಂಡ್ ನಂದು ಎಲ್ಲ ಸಿನಿಮಾದಲ್ಲೂ ಮ್ಯೂಸಿಕ್ ಡೈರೆಕ್ಟರ್ ಇದ್ದಂಗೆ ಇದರಲ್ಲೂ ಅನೂಪ್ ಸರ್ ಮ್ಯೂಸಿಕ್ ಮಾಡಿದ್ದಾರೆ. 3 ಸಾಂಗ್ ಇದೆ. 3 ಸಾಂಗು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ಬ್ಯಾಕ್ಗ್ರೌಂಡ್ ಸ್ಕೋರ್ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ಲವಿತ್ ಕ್ಯಾಮ್ರಾಮನ್, ನೀವು ವಿಜುವಲ್ಸ್ ನೋಡ್ಬೋದು. ಇದು ನಾನು ಒಂದೇನು ಪ್ರಾಮಿಸ್ ಮಾಡ್ತೀನಿ ಅಂದರೆ, ನೀವು ನೆವರ್ ಸೀನ್ ಚಿತ್ರದುರ್ಗದನ್ನ ಒಂದು ಹೊಸ ಪಾಯಿಂಟ್ ಆಫ್ ವ್ಯೂ ನೋಡ್ತೀರಾ. ಅಂದರೆ ಒಂದು ಚಿತ್ರದುರ್ಗನೇ ಅಷ್ಟು ಗ್ಲಾಮರಾಗಿ ಕಾಣುತ್ತೆ ನಿಮಗೆ ಈ ಊರು ಈ ಸಿನಿಮಾದಲ್ಲಿ. ಅಷ್ಟು ಚೆನ್ನಾಗಿ ಕಟ್ಕೊಟ್ಟಿದ್ದಾರೆ ಲವಿತ್ತು. ಆ್ಯಂಡ್ ಅಜಯ್ ಕುಮಾರ್ ಎಡಿಟರು, ಸೊ ಅವರು ಅಷ್ಟೇ ತುಂಬ ಸ್ಟೈಲಿಶ್ ಆಗಿ ಸಿನಿಮಾನ ಪ್ರೆಸೆಂಟ್ ಮಾಡಿದ್ದಾರೆ. ಆ್ಯಂಡ್ ಮುರಳಿ ಮಾಸ್ಟರ್ ಕೊರಿಯೋಗ್ರಾಫರು. ಸ್ಟೆಂಟ್ಸ್ ಬಂತು ವಿನೋದ್ ಮತ್ತು ಅರ್ಜುನ್ ಮಾಸ್ಟ್ರು ಸ್ಟೆಂಟ್ಸ್ ಮಾಡಿದ್ದಾರೆ. ಇದು ನನ್ನ ಟೆಕ್ನಿಕಲ್ ಟೀಮ್. ಆ್ಯಂಡ್ ಕ್ಯಾಸ್ಟಿಂಗ್ ಬಂದರೆ ಅವಿನಾಶ್ ಸರ್ ನಮ್ಮ ರೇಚಲ್ ಅವ್ರ ಫಾದರ್ ಕ್ಯಾರೆಕ್ಟರ್ ಮಾಡಿದ್ದಾರೆ. ಸಾಧು ಸರ್ ಮಿಲಿಂದ್ ಅವ್ರ ಮಾವನ ಕ್ಯಾರೆಕ್ಟರ್ ಮಾಡಿದ್ದಾರೆ. ಶೋಭರಾಜ್ ಸರ್ ವಿಲನ್ ಆಗಿ ಮಾಡಿದ್ದಾರೆ. ಆಮೇಲೆ ಭೂಮಿ ಶೆಟ್ಟಿ, ವೀಣಾ ಸುಂದರ್ ಸರ್ ಎಲ್ಲರೂ ಒಂದು ಬಹು ತಾರಾ ಬಳಗ ಇರೋಂಥ ಒಂದು ಪ್ರಾಪರ್ ಫನ್ ಫೀಲ್ಡ್ ಪ್ಯಾಕ್ಡ್ ಸಿನಿಮಾ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಐ ಥಿಂಕ್ ನಾನು ಒಂದಷ್ಟು ಇನ್ಫಾರ್ಮೇಷನ್ ನಾನು ಕೊಟ್ಟಿದ್ದೀನಿ ಅಂತ ಅನ್ಕೊತೀನಿ. ನಿಮ್ಮ ಕಡೆಯಿಂದ ಕ್ವಶನ್ ಇದ್ರೆ ಕೇಳೋದು. ನನಗೆ ಅದೇ ಇದು ನೀವು ಹೇಳ್ದಂಗೆ ನಾನು ನನಗೆ ಏನು ಅನಿಸ್ಬಿಟ್ಟಿತ್ತು ಅಂದರೆ, ಐ ಮೆಂಟ್ ಫಾರ್ ಆಫ್ ಬೀಟ್ ಫಿಲಮ್ಸ್ ಅಂತ ಅನಿಸ್ಬಿಟ್ಟಿತ್ತು. ಅಂದರೆ ನನ್ನ ಟೇಸ್ಟ್ ಆಫ್ ಒಂಥರ ಏನಂತಾರೆ, ಈ ಆ್ಯಕ್ಷನ್ನು ಸಾಂಗ್ಸ್ ಅಲ್ಲಿ ಅಷ್ಟು ಒತ್ತು ಕೊಡದೆ ಒಂಥರ ಕಥೆಯಲ್ಲಿ ಏನೋ ಡಿಫ್ರೆಂಟಾಗಿ ಕಾನ್ಸೆಪ್ಟಲ್ಲಿ ಹೇಳಬೇಕು ಅನ್ನೋ ಪ್ಯಾಟ್ರನಲ್ಲಿ ಫಸ್ಟ್ 2 ಸಿನಿಮಾಸ್ ನಾನು ಮಾಡಿದ್ದು. ಬಟ್ ನಾನು ರಾಜು ಜೇಮ್ಸ್ ಬಾಂಡ್ ಮಾಡಿದಾಗ ನನಗೆ ಫಸ್ಟ್ ಟೈಮ್ ಒಂದು ಕಮರ್ಷಿಯಲ್ ಸ್ಕೇಲ್ ನಾನು ಅಟೆಂಡ್ ಮಾಡಿದ್ದು. ಆ ಪ್ರೋಸೆಸ್ಸಲ್ಲಿ ನಾನು ಕಲಿತಾ ಬಂದೆ. ಅಂದರೆ ಒಂದು ಕಮರ್ಷಿಯಲ್ ಸಿನಿಮಾನ ಹೇಗೆ ಅದರಲ್ಲಿ ಅಚ್ಯುತ್ ಸರ್ಗೆ ನಾನು ಹೇಳ್ತಾ ಇದ್ದೆ, ಅಚ್ಯುತ್ ಸರ್ ಜೊತೆ ಫಸ್ಟ್ ಡೇ ಶೂಟ್ ಮಾಡ್ಬೇಕಾದ್ರೆ, ಸರ್ ನಾನು ಫಸ್ಟ್ 2 ಸಿನಿಮಾ ಆಫ್ ಬೀಟ್ ಸಿನಿಮಾ ಮಾಡಿದ್ದು, ಫಸ್ಟ್ ಟೈಮ್ ಇಷ್ಟು ದೊಡ್ಡ ಕ್ಯಾನ್ವಾಸು, ಸ್ವಲ್ಪ ಭಯ ಆಗ್ತಿದೆ ಸರ್ ಅಂತ.
ಅದಕ್ಕೆ ಅವ್ರು ಹೇಳಿದ್ರು ಆಫ್ ಬೀಟ್ ಸಿನಿಮಾ ಮಾಡೋದು ಕಷ್ಟ, ಈ ಕಮರ್ಷಿಯಲ್ ಸಿನಿಮಾ ಮಾಡೋದು ಈಸಿ ಅಂತ. ಸೊ ನನಗೆ ಈ ಕಮರ್ಷಿಯಲ್ ಪ್ಯಾಟ್ರನ್ ಆಮೇಲೆ ರಾಜು ಜೇಮ್ಸ್ ಬಾಂಡಿಂದ ನನಗೆ ಅದೊಂದು ಫ್ಲೇವರ್ ಸಿಕ್ತಲ್ಲ. ಸೊ ಅದ್ರಲ್ಲಿ ನಾನು ಏನು ಕಲ್ತಿದ್ದೆ ಅಂದರೆ ಕಮರ್ಷಿಯಲ್ ಲ್ಯಾಂಗ್ವೇಜ್ ಅಂದರೆ ಇದು ಅಂತ ಒಂದು ಏನು ಮೇಕಿಂಗ್ ಟೈಮಲ್ಲಿ ಮೇಕಿಂಗ್ ಮಾಡ್ತಾ ಗೊತ್ತಾಗುತ್ತಲ್ಲ, ಅದನ್ನು ಫುಲ್ ಲೆಂತಾಗಿ ನಾನು ಅನ್ಲಾಕ್ ರಾಘವದಲ್ಲಿ ಪ್ರೆಸೆಂಟ್ ಮಾಡಿದ್ದೀನಿ. ಆ್ಯಂಡ್ ಅದಕ್ಕೆ ಸಪೋರ್ಟಿವ್ ಆಗಿದ್ದು ನಮ್ಮ ಪ್ರೊಡ್ಯೂಸರ್ ಆ್ಯಂಡ್ ಹೀರೋ. ಅಂದರೆ ನನ್ನ ಏನು ವಿಷನ್ ಇತ್ತು ಆ ವಿಷನ್ಗೆ ಇವರು ಸ್ಕ್ರೀನ್ ಮೇಲೆ ಇವರು ಪರ್ಫಾರ್ಮ್ ಮಾಡೋದಕ್ಕೆ ಇವರು ಹೆಲ್ಪ್ ಮಾಡಿದ್ರು. ಆ್ಯಂಡ್ ಅದಕ್ಕೇನು ಬೇಕು ಅಂದರೆ ಲಾಜಿಸ್ಟಿಕ್ಸ್ ವೈಸು ಕಮರ್ಷಿಯಲ್ ವೈಸ್ ಏನು ಬೇಕು ಅದನ್ನು ಸರ್ ನನಗೆ ಇದು ಮಾಡಿದ್ರು. ಸೊ ಇದ್ರ ಒಂದು ನಾವು ಇವತ್ತಿನ ಟ್ರೆಂಡ್ಗೆ ನಾವು ಹೇಳ್ತಾ ಇರೋದು ವಿಜುವಲ್ ಇರ್ಬೋದು, ಎಡಿಟ್ ಕಟ್ಸ್ ಇರ್ಬೋದು, ಮ್ಯೂಸಿಕ್ ಇರ್ಬೋದು, ಇವತ್ತೇನು ನಮ್ಮದು ಒಂದು ಇಂಟರ್ನ್ಯಾಷನಲ್ ಮಾರ್ಕೆಟ್ ಅಂತ ಎಲ್ಲರೂ ಮಾತಾಡ್ತೀವಿ, ಅದಕ್ಕೆ ಮ್ಯಾಚ್ ಆಗಂಗೆ ಒಂದು ನೀವು ನಮ್ದು ಅಷ್ಟು ಪೋಸ್ಟರ್ಗಳನ್ನ ನೋಡೋರು ಇರ್ಬೋದು, ತುಂಬ ಸ್ಟೈಲಿಶ್ ಆಗಿ ಆ ಒಂದು ಆ್ಯಂಗಲಿಂದ ಒಂದು ಸ್ಟೈಲಿಶ್ ಆಗಿ ಪ್ರೆಸೆಂಟ್ ಮಾಡಿರೋ ಒಂದು ಯೂತ್ಫುಲ್ ಕಮರ್ಷಿಯಲ್ ಸಿನಿಮಾ ಅಂತಲೇ ಹೇಳೋದು. ಅದನ್ನು ಟೈಪ್ ಮಾಡಿ ಸರ್ ಇದು ಇಲ್ಲ ಪಕ್ಕ ಫ್ಯಾಮಿಲಿ ಆಡಿಯನ್ಸ್, ಏನೂ ಮುಜುಗರ ಇಲ್ಲದೆ, ಒಂದೇ ಒಂದು ಶಾರ್ಟ್ ಕೂಡ ಮುಜುಗರ ಇಲ್ಲದೆ ಎಂಟೈರ್ ಫ್ಯಾಮಿಲಿ ನೋಡ್ಬೋದು ಸರ್. ಅದನ್ನು ನಾನು ಗರ್ವದಿಂದ ಹೇಳ್ತೀನಿ, ಅದೇನು ತೊಂದರೆ ಇಲ್ಲ. ಅಟ್ ದ ಸೇಮ್ ಟೈಮ್ ಯಂಗ್ಸ್ಟರ್ಸೇ ಮೇನ್ ಟಾರ್ಗೆಟ್ ಸರ್. ಅಂದರೆ ಯಂಗ್ಸ್ಟರ್ಸ್ ಅಂದರೆ ನಾನು ಹೇಳ್ದಂಗೆ ಎಲ್ಲ ವರ್ಗದವರು ಸಿನಿಮಾ ನೋಡಬೇಕು ಅನ್ನೋದೇ ಫಸ್ಟ್ ಪ್ರಿಯಾರಿಟಿ. ಅದರಲ್ಲಿ ಏನಾದ್ರು ಪಿಕ್ ಮಾಡ್ತೀವಿ ಅಂದರೆ ಯಂಗ್ಸ್ಟರ್ಸ್ ಮೇಜರ್ ರೇಷಿಯೋ ಬರ್ತಾರೆ ಸರ್. ಹೌದು ಸರ್, ಅದು ಒಂದು ರೂಟ್ ಮ್ಯಾಪ್ ಥರ ಹಾಕೊಂಡಿದ್ದೀವಿ. ಅಂದರೆ ಯಾವತ್ತು ನಾವು ಏನು ಕಂಟೆಂಟ್ ರಿಲೀಸ್ ಮಾಡಬೇಕು, ಪ್ರಮೋಷನ್ ವೈಸ್ ನಾವು ಎಲ್ಲೆಲ್ಲಿ ಇಂಟರ್ವ್ಯೂ ಕೊಡಬೇಕು, ನಾವು ಏನು ಟ್ರಾವೆಲ್ ಮಾಡಬೇಕು. ಈಗ ಇಷ್ಟು ಇರೋ ಈ ರಶ್ಶಲ್ಲಿ ನಮ್ಮ ಸಿನಿಮಾನ ಫಸ್ಟ್ ಬೆಂಚಲ್ಲಿ ಕೂರಿಸೋದು ಹೇಗೆ ಅನ್ನೋದನ್ನು ನಾವು ಪ್ರತಿದಿನ ಕೆಲಸ ಮಾಡ್ತಾನೆ ಇದ್ದೀವಿ. ಸೊ ಪ್ರೊಡ್ಯೂಸರ್ ಅದಕ್ಕೆ ತುಂಬ ಸಪೋರ್ಟಿವ್ ಆಗಿದ್ದಾರೆ. ನೋಡೋಣ ಸರ್, ಹೋಗ್ತಾ ನಿಮಗೆ ಗೊತ್ತಾಗ್ತದೆ ಸರ್. ಹಾಡು, ಫೈಟು ಮತ್ತು ಮೇಕಿಂಗ್ ರಿಚ್ನೆಸ್ಸು, ಕಮರ್ಷಿಯಲ್ ಆಸ್ಪೆಕ್ಟ್ಸು ಮತ್ತು ಇದು ಕಂಟೆಂಟ್ ವೈಸ್ ಯಾವ ಅಂಶಗಳನ್ನ ಇಟ್ಕೊಂಡು ಸಿನಿಮಾ ಮಾಡಿದ್ದಾರೆ ನೀವು? ಸರ್ ಕಂಟೆಂಟ್ ಮೇಜರ್ಲಿ ಬಂದು ಫನ್ ಸರ್, ಅದೇ ನಮ್ಮದು ಮೋಟೋ. ಅಂದರೆ ನಾವು ಅದು ಹ್ಯೂಮರ್ ಅನ್ನೋದಿದೆಯಲ್ಲ, ಹ್ಯೂಮರ್ನೇ ನಾವು ಫಸ್ಟ್ ಕೂರಿಸಿರೋದು ಸಬ್ಜೆಕ್ಟಲ್ಲಿ. ಆಮೇಲೆ ಬಂದು ಒಂದು ಲವ್, ಇವರಿಬ್ಬರು ನೀವು ಕೆಮಿಸ್ಟ್ರಿ ನೀವು ಸಾಂಗ್ ನೋಡಿದ್ರೆ ಗೊತ್ತಾಗುತ್ತೆ, ಸಣ್ಣ ಟೀಸರ್ನು ಗೊತ್ತಾಗುತ್ತೆ. ಅಂದರೆ ಒಂದು ಹುಡುಗ ಹುಡುಗಿ ಕೆಮಿಸ್ಟ್ರಿ ತುಂಬ ಚೆನ್ನಾಗಿ ಪ್ರೆಸೆಂಟ್ ಮಾಡಿದ್ವಿ. ಆ್ಯಂಡ್ ಈಗ ಅವ್ರು ಕೇಳಿದ್ರು ಆ್ಯಂಗ್ರಿ ಯಂಗ್ ಮ್ಯಾನ್ ಅಂತ. ಸೊ ಒಂದು ಪೋರ್ಷನಲ್ಲಿ ಇವ್ರು ಆ ಥರ ಪ್ರೆಸೆಂಟ್ ಆಗ್ತಾರೆ ಮಿಲಿಂದು ಒಂದು ಆ್ಯಂಗ್ರಿ ಈ ಥರದಲ್ಲಿ. ಸೊ ಮೇಜರ್ಲಿ ಬಂದು ಹ್ಯೂಮರ್ನೇ ಸರ್ ಫೋಕಸ್ ಮಾಡಿರೋದು. ಒಂದು ಹ್ಯೂಮರ್ನ ಅಂದರೆ ಜನ ಥಿಯೇಟ್ರಿಗೆ ಬಂದರೆ ನಗ್ಬೇಕು. ಅಂದರೆ ಒಂದು 2 hours ಇದೆ ಸಿನಿಮಾ. 2 hours ಒಂಥರ ಲೈಟ್ ಹಾರ್ಟೆಡ್ ಆಗಿ ನಿಮ್ಗೆಲ್ಲೂ ಬೋರ್ ಆಗದೆ, ತಲೆನೋವಾಗದೆ, ನಗಾಡ್ಕೊಂಡು ಒಂದು ಖುಷಿಯಾಗಿ ಆಚೆ ಹೋಗ್ಬೇಕು ಅನ್ನೋದೇ ಮೇನ್ ಉದ್ದೇಶ ಸರ್ ಈ ಸಿನಿಮಾ. ಏನು ಕೊಟ್ಟಿದ್ದಾರೆ ಅಂದರೆ ಯಾವುದೇ ಸಿಚುವೇಶನ್ನು ಅನ್ಲಾಕ್ ಅಂದರೆ ಲಾಕ್ ಆಗಿರೋಂಥ ಎಂಥ ಸಿಚುವೇಶನ್ ಇದು ಬೇಸಿಕಲಿ ಏನು ಸರ್, ಕ್ಯಾರೆಕ್ಟರ್ ಅಂದರೆ ಇವನು ಒಂದು ಗಾಡ್ ಗಿಫ್ಟೆಡ್ ಕ್ಯಾರೆಕ್ಟರ್ ಸರ್. ಅಂದರೆ ಯಾವುದೇ ಲಾಕ್ನು ಕೂಡ ಈ ಕಬ್ಬಣದ ಬೀಗ ಇಲ್ದೇನೆ, ಅಂದರೆ ಒಂದು ಕಡ್ಡಿ ಸಿಕ್ಕಿದ್ರು ಅಷ್ಟೇ, ಒಂದು ಪೈಪ್ ಸಿಕ್ಕಿದ್ರು ಅಷ್ಟೇ, ಅದ್ರಲ್ಲಿ ಓಪನ್ ಮಾಡ್ಬಿಡು ಅನ್ಲಾಕ್ ಮಾಡ್ಬಿಡೋ ಅಂತ ಟ್ಯಾಲೆಂಟ್ ಇರುತ್ತೆ ಇವನಿಗೆ. ಆ ಥರದೊಂದು ಕ್ಯಾರೆಕ್ಟರ್ ರಾಘವ. ಆ ಥರದವನು ಮೆಟೀರಿಯಲಿಸ್ಟಿಕ್ ಲಾಕ್ಗಳನ್ನ ಓಪನ್ ಮಾಡ್ತಿದ್ದಂಥ ಒಂದು ಕ್ಯಾರೆಕ್ಟರು ಲೈಫಲ್ಲಿ ಸಿಚುವೇಶನ್ಗಳಲ್ಲಿ ವೈಸಲ್ಲಿ ಲಾಕ್ ಆದಾಗ ಹೇಗೆ ಅನ್ಲಾಕ್ ಮಾಡ್ಕೊಂಡು ಅವನು ಅದನ್ನು ಬ್ರಿಲಿಯಂಟಾಗಿ ಆಚೆ ಬರ್ತಾನೆ ಅಂತ ಓವರ್ ಒಂದು ಸಿಂಗಲ್ ಲೈನ್. ಸೊ ಹಂಗಾಗಿ ಅನ್ಲಾಕ್ ರಾಘವ. ಅದ ನಾವು ಆ ಪಾಯಿಂಟಲ್ಲಿ ಅದನ್ನು ನಮ್ಗೆ ಫ್ಲ್ಯಾಶ್ ಆಗಲಿಲ್ಲ ಸರ್. ನಾನು ಅದಿನ ಅವಶ್ಯಕತೆ ಅಂತ ಅನ್ನಿಸ್ಲಿಲ್ಲ. ಹಂಗಾಗಿ ನಾನು ಅದನ್ನು ಡಿನೇ ಮಾಡ್ತಾ ಇಲ್ಲ. ಅದನ್ನು ನಾವು ಏನಂದರೆ ಅದು ಈ ಥರ ಟೈಮಲ್ಲಿ ನಾವೇನಾದ್ರು ಇನ್ಕಾರ್ಪೊರೇಟ್ ಮಾಡ್ಬೋದಾ ಅಂತ ಅದನ್ನು ಥಿಂಕ್ ಮಾಡಿ ಅದು ಮಾಡ್ತೀವಿ. ಅದ್ಭುತವಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಅವರಿಂದ ಕಮರ್ಷಿಯಲ್ ಡೈರೆಕ್ಟರ್ ಅನ್ನೋ ಒಂದು ಅವರ ಫ್ರೆಂಡ್ಸ್ ಎಲ್ಲ ಅಪ್ರೋಚ್ ಮಾಡಿದ್ರು ಅಂತ. ಸರ್ ಐ ಗ್ಯಾರಂಟಿ ಯು ನನ್ನಿಂದ ಇನ್ನೂ ದೊಡ್ಡ ಕಮರ್ಷಿಯಲ್ ಡೈರೆಕ್ಟರ್ ಆಗ್ತೀರಾ ನೀವು ಈ ಸಿನಿಮಾದ ಮುಖಾಂತರ. ಡೌಟೇ ಬೇಡ, ಅದರಲ್ಲಿ ನಮ್ಮ ಡೈಲಾಗು ಇದೆ ಅಲ್ಲ, ಡೌಟೇ ಬೇಡ ಅಂತ. ಹಂಗೆ ಕಮಿಂಗ್ ಟು ದಿ ಸಿನಿಮಾ, ಆ್ಯಕ್ಚುಲಿ ಫಸ್ಟ್ ಸತ್ಯಪ್ರಕಾಶ್ ಸರ್ನ ಮೀಟ್ ಆದಾಗ ಅವರೊಂದು ಕಥೆನ ಹೇಳ್ತೀನಿ ಹೇಗೆ ಅನ್ಸುತ್ತೆ ಅಂತ ಕೇಳಿದ್ರು. ಬಟ್ ಅವ್ರಿಗೆ ಇಂಟೆನ್ಷನ್ ಇದ್ದಿದ್ದು ಇವಾಗ ಹೊಸ ಹೀರೋ ಬಂದಾಗ ಬರೀ ಆಕ್ಷನ್ ಓರಿಯೆಂಟೆಡ್ ಅಥವಾ ಬರೀ ಲವ್ ಸ್ಟೋರಿನ ಯಾವ ತರ ಇದು ಅಪ್ರೋಚ್ ಆಗುತ್ತೆ ಅನ್ನೋದು ಅವ್ರ ಥಾಟ್ ಪ್ರೊಸೆಸ್ ಅಲ್ಲಿ ಇದ್ದಿದ್ದು. ಹೊಸ ಹುಡುಗ ಬರೀ ಆಕ್ಷನ್ ಹೊಡೆದಾಟ ಬಡದಾಟನೇ ಸಿನಿಮಾ ಆಗ್ಬಾರ್ದು, ಒಂದು ಹೊಸ ಆಂಗಲ್ ಅಲ್ಲಿ ಲೆಟ್ಸ್ ಥಿಂಕ್ ಅಂದಾಗ ಇವರು ಡಿಸ್ಕಸ್ ಮಾಡ್ದಂಗೆ ಒಂದು ಕಥೆನ ಹೇಳಿದ್ರು. ಹೇಗಿರುತ್ತೆ ಒಬ್ಬ ಹೊಸ ಹುಡುಗ ಅನ್ಲಾಕ್ ಮಾಡೋಂಥ ಟ್ಯಾಲೆಂಟ್ ಇರುತ್ತೆ. ಸೊ ಹೀಗೆ ಫನ್ ಹೋಗ್ಬೇಕಾದ್ರೆ ಈ ಲೈಫ್ ಅನ್ನೋ ಲಾಕ್ ಅಲ್ಲಿ ಎಲ್ಲೋ ಒಂದ್ ಕಡೆ ಕಿತಾಪತಿಯಿಂದ ಸಿಗಾಕೊಂತಾರೆ.
ಬಟ್ ಆ ಕಿತಾಪತಿಯಿಂದ ಅದನ್ನ ಹೇಗೆ ಆಚೆ ಬಂದು ಅವ್ನು ಹೀರೋ ಜಸ್ಟ್ ಬರೋದಲ್ದೇನೆ ಅವನ ಜೊತೆ ಇರೋರ್ನು ಹೇಗೆ ಆಚೆ ಕರ್ಕೊಂಡ್ ಬರ್ತಾನೆ ಅನ್ನೋದೇ ಒಂದು ಮೋಟೋ ಆಗಿತ್ತು. ಫಸ್ಟ್ ಟೈಮ್ ರೀಡಿಂಗ್ ಕೂತಾಗ ತುಂಬಾ ಖುಷಿ ಆಯ್ತು ಕತೆ ಕೇಳಿದಾಗ, ಬಿಕಾಸ್ ನಾವೇ ಫುಲ್ ನಗ್ತಾ ಇದ್ವಿ ಕತೆ ಕೇಳಬೇಕಾದ್ರೆ. ದಟ್ಸ್ ವೇರ್ ಐ ಫೆಲ್ಟ್ ಎಸ್, ಈ ಸಿನಿಮಾನ ನಾನು ಒಪ್ಕೊಬೇಕು, ಈ ಸಿನಿಮಾ ನಾನು ಮಾಡಬೇಕು ಅಂತ. ಅದ್ರ ತಕ್ಕಂತೆ ನಮ್ಮ ಡೈರೆಕ್ಟರ್ ಸರ್ ಇರ್ಬೋದು, ನಮ್ಮ ರೈಟರ್ ಸರ್ ಇರ್ಬೋದು, ಅವ್ರಿಗೆ ಏನು ವಿಷನ್ ಇತ್ತು, ಬಿಕಾಸ್ ಅವ್ರ ಥಾಟ್ ಪ್ರೊಸೆಸ್ ವರ್ಕ್ಸ್ ಅಟ್ ಎ ಡಿಫ್ರೆಂಟ್ ಲೆವೆಲ್, ಬಿಕಾಸ್ ಅವ್ರಿಗೆ ಒಂದಿಷ್ಟು ಅನುಭವಗಳಿರುತ್ತೆ, ಒಂದಿಷ್ಟು ಸಿನಿಮಾಗಳನ್ನ ಮಾಡಿದ್ದಾರೆ. ಬಟ್ ನಮಗೆ ದಟ್ ಹ್ಯಾಸ್ ಟು ಫೀಲ್ ವಾವ್ ಫಾರ್ ದಿ ಯಂಗ್ ಜನರೇಷನ್ ನಾವು ಕತೆ ಕೇಳಿದಾಗ. ಬಟ್ ಅವರೆಲ್ಲ ಎಲ್ಲ ಇಂಪ್ಯಾಕ್ಟು ಇತ್ತು ನಾನು ಕತೆ ಕೇಳಿದಾಗ. ದಟ್ಸ್ ವೆನ್ ವಿ ಸೆಡ್ ಸರ್ ಶುರು ಮಾಡೋಣ ಈ ಪ್ರಾಜೆಕ್ಟ್ನ, ಸೂಪರ್ ಆಗಿ ವರ್ಕ್ ಆಗುತ್ತೆ ಅಂತ. ಅಂಡ್ ನೀವು ವಿಜುವಲಿ ನೋಡಿರ್ಬೋದು, ನಮ್ಗಳು ಏನೇ ವಿಷನ್, ಏನೇ ಥಾಟ್ ಪ್ರೊಸೆಸ್ ಇದ್ರು ಅದನ್ನ ವಿಜುವಲಿ ತರದೇ ಸಿನಿಮಾಟೋಗ್ರಫರ್. ಅಂಡ್ ಲವಿತಣ್ಣ ಹ್ಯಾಸ್ ಡನ್ ಎ ವಂಡರ್ಫುಲ್ ಬ್ರಿಲಿಯಂಟ್ ಜಾಬ್ ಈ ಸಿನಿಮಾದಲ್ಲಿ. ಇನ್ನೊಂದು ಎಡಿಟಿಂಗ್ ಮ್ಯಾಟರ್ಸ್ ಎ ಲಾಟ್, ಬಿಕಾಸ್ ನನಗೆ ಸಿನಿಮಾ ಮಾಡ್ತಾ ಅನುಭವ ಆಯ್ತು. ಸಿನಿಮಾ ಶುರು ಮಾಡಿದ್ದು ಅಜಯ್ ಅನ್ನೋರು ಎಡಿಟಿಂಗ್, ಒಂದು ಫ್ಯಾಬುಲಸ್ ಜಾಬ್ ಸ್ಟಾರ್ಟಿಂಗ್ ಅಲ್ಲಿ ಮಾಡಿದ್ರು. ಬಟ್ ದೆನ್ ಕಂಪ್ಲೀಷನ್ ಬಂದ್ಬಿಟ್ಟು ಮಧು ತುಂಬಕೆರೆ ಎಡಿಟರ್, ಈ ಕಂಪ್ಲೀಟೆಡ್ ಅವರ್ ಸಿನಿಮಾ ವಿತ್ ಕಮರ್ಷಿಯಲ್ ಟಚ್ ಇದಕ್ಕೆ ಯಾವಾಗ ಬೇಕಾದ ಆ ಆಸ್ಪೆಕ್ಟ್ ಅಲ್ಲಿ ಮುಗಿಸ್ಕೊಟ್ರು. ಅಂಡ್ ರೇಚಲ್ ಬಗ್ಗೆ ಹೇಳಲೇಬೇಕು, ಶಿ ಇಸ್ ಆಲ್ವೇಸ್ ಆನ್ ಟೈಮ್, ಆಲ್ವೇಸ್ ಬ್ರಿಲಿಯಂಟ್. ಅಂಡ್ ಫಸ್ಟಿಗೆ ಬಂದಾಗ ಕನ್ನಡ ಸ್ಕ್ರಿಪ್ಟ್ ಇರೋದ್ರಿಂದ ಪ್ರತಿಯೊಂದನ್ನು ಕೂತು ಅದನ್ನ ಹೇಗೆ ಅವ್ರು ಇಂಗ್ಲಿಷ್ನಲ್ಲಿ ಅವ್ರು ಕ್ಲೀನಾಗಿ ಅದನ್ನ ಬರ್ಕೊಂಡು, ಅಂಡ್ ಶಿ ವಾಸ್ ವೆರಿ ಕ್ವಿಕ್. ಇದರಲ್ಲಿ ಶಿ ಡಿಂಟ್ ಟೇಕ್ ಲೈಕ್ ನಂಗೆ ಸರ್ ಇಷ್ಟು ದಿನ ಟೈಮ್ ಬೇಕು, ನಂಗೆ ಇದ್ಬೇಕು, ಆ ಥರದ್ದು ಏನಿಲ್ಲ. ಅವ್ರು ಕೊಟ್ಟು ಶಿ ವೆಂಟ್ ಹೋಮ್, ಶಿ ರೆಡ್, ಅದು ಏನೇನು ಬೇಕಾದ ಕನ್ನಡ ಕನ್ವರ್ಟ್ ಮಾಡ್ಕೊಂಡ್ರು ಬ್ರಿಲಿಯಂಟ್ ಆಗಿ ಬಂದು ನೆಕ್ಸ್ಟ್ ಡೇ ನಾವೆಲ್ಲ ರೀಡಿಂಗ್ ಕೂತಾಗ ಶಿ ಡಿಡ್ ವೆಲ್. ಸೊ ಅಲ್ಲಿ ಐ ಥಿಂಕ್ ಆಬ್ವಿಯಸ್ಲಿ ನೋಡೋದಕ್ಕೂ ತುಂಬಾ ಅದ್ಭುತವಾಗಿದ್ದಾರೆ. ಅಂಡ್ ಶಿ ಹ್ಯಾಡ್ ಅ ನೇಮ್, ಲವ್ ಮಾಕ್ಟೇಲ್ ಟು ಹೀರೋಯಿನ್ ಅನ್ನೋದು. ಐ ಥಿಂಕ್ ಐ ಆಮ್ ಜಸ್ಟ್ ಲಕ್ಕಿ ಅಂಡ್ ಐಮ್ ಹ್ಯಾಪಿ ಟು ವರ್ಕ್ ವಿತ್ ರೇಚಲ್ ಆಸ್ ಮೈ. ಈ ರಾಘವನಿಗೆ ಒಂದು ಒಳ್ಳೆ ಜಾನಕಿನ ನೀವು ಅನ್ಲಾಕ್ ರಾಘವದಲ್ಲಿ ನೋಡ್ತೀರಾ. ನಮ್ಮ ಎಲ್ಲರ ಕನ್ಸ್ಗಳು ಏನೇ ಇದ್ರು ವಿ ನೀಡ್ ಪ್ರೊಡ್ಯೂಸರ್ಸ್ ಫಾರ್ ದಟ್, ಆ ಕನ್ಸನ್ನ ನನಸು ಮಾಡೋದಕ್ಕೆ. ಅಂಡ್ ಮಂಜುನಾಥ್ ಸರ್ ಇರ್ಬೋದು, ಹಾಗೇನೆ ಗಿರೀಶ್ ಸರ್, ದೇ ವರ್ಕ್ಡ್ ರಿಯಲಿ ಹಾರ್ಡ್. ಬಿಕಾಸ್ ಅನ್ಲಾಕ್ ರಾಘವ ಒಂದು ರೋಲರ್ ಕೋಸ್ಟರ್ ಜರ್ನಿ, ತುಂಬಾ ಅಪ್ಸ್ ಅಂಡ್ ಡೌನ್ಸ್ ಇತ್ತು. ನಾಟ್ ಜಸ್ಟ್ ಇನ್ ಸಿನಿಮಾ, ನಮ್ಗಳಲ್ಲೂ ಅಪ್ಸ್ ಅಂಡ್ ಡೌನ್ಸ್ ಕೆಲವೊಂದು ಆಯಿತು. ಬಟ್ ಎಲ್ಲದರಲ್ಲೂ ನಿಂತು ದಿ ಪ್ರೊಡ್ಯೂಸರ್ಸ್ ಹವ್ ಸಪೋರ್ಟೆಡ್ ಅಸ್ ವೆರಿ ವೆಲ್ ಟು ಕಂಪ್ಲೀಟ್ ದಿಸ್ ಸಿನಿಮಾ. ಅಂಡ್ ಸಿನಿಮಾ ರೀಸೆಂಟ್ ಆಗಿ ಟೆಕ್ನಿಕಲ್ ಶೋ ನೋಡಿದಾಗ ಎಲ್ರಿಗೂ ಧೈರ್ಯ ಬಂದಿದೆ ಅವಾಗ, ಬಿಕಾಸ್ ನಾವು ಯಾವಾಗ ರಿಲೀಸ್ ಮಾಡಬೇಕು ಅನ್ನೋದು ಒಂದು ಸ್ವಲ್ಪ ಭಯ ಇತ್ತು. ಬಟ್ ಟೆಕ್ನಿಕಲ್ ಶೋ ನೋಡಿದಾಗ ಎಲ್ಲ ಪ್ರೊಡ್ಯೂಸರ್ಸ್ಗೆ, ಟೀಮ್ಗೆ, ನಮ್ಗೆಲ್ರಿಗೂ ತುಂಬಾ ಖುಷಿ ಆಯ್ತು. ದಟ್ ಇನ್ನು ನಾವು ಡಿಲೇ ಮಾಡೋದು ಬೇಡ, ರಪ ಸಿನಿಮಾ ನಾವು ಫಸ್ಟ್ ವಿಲ್ ಸ್ಕ್ರೀನ್ ಮೇಲೆ ತರಬೇಕು ಅನ್ನೋ ಒಂದು ಆಸಕ್ತಿ ಮತ್ತೊಂದು ಹುಮ್ಮಸ್ ಬಂತು ನಮ್ಮೆಲ್ಲರೂ. ಐ ಥಿಂಕ್ ಸಿನಿಮಾ ಹ್ಯಾಸ್ ವರ್ಕ್ ರಿಯಲಿ ವೆಲ್. ಅಂಡ್ ನಾನು ಸಾಧು ಸರ್ ಜೊತೆಗಿರ್ಬೋದು, ಅವಿನಾಶ್ ಸರ್, ಶೋಭರಾಜ್ ಸರ್, ರಮೇಶ್ ಭಟ್ ಸರ್, ಧರ್ಮಣ್ಣ, ಭೂಮಿ ಶೆಟ್ಟಿ, ಇನ್ನು ಹಲವಾರು ಕಲಾವಿದರು ಇದ್ರಲ್ಲಿ ಮಾಡಿದ್ದಾರೆ. ತುಂಬಾ ಅದ್ಭುತವಾಗಿ ಮೂಡ್ ಬಂದಿದೆ. ನಮ್ಮ ಇಂಟೆನ್ಷನ್ ಇದ್ದಿದೆ ಆಡಿಯನ್ಸ್ ನ ನಗಿಸ್ಬೇಕು, ಸ್ಟಾರ್ಟಿಂಗ್ ಇಂದ ಎಂಡ್ ವರ್ಗು. ದೇ ಹ್ಯಾವ್ ಟು ಫುಲ್ಲಿ ಎಂಟರ್ಟೈನ್. ಬರ್ಬೇಕು ಸಿನಿಮಾದಲ್ಲಿ ನಾವ್ ಏನ್ ಮೆಸೇಜ್ ಕೊಟ್ಟು ಯಾರಿಗೂ ಏನೋ ಹೇಳ್ಬೇಕನ್ನೋದು ಏನೂ ಇಲ್ಲ. ಬರ್ತೀರಾ, ಎಂಜಾಯ್ ಮಾಡ್ತೀರಾ, ಖುಷಿಯಾಗಿ. ನಿಮ್ಮಲ್ಲಿ ಏನೇ ಲಾಕ್ ಆಗಿದ್ರು, ಏನೇ ಮನ್ಸಲ್ಲಿ ನೋವಿದ್ರು, ಸಿನಿಮಾ ನೋಡಿ ಅನ್ಲಾಕ್ ಆಗಿ ಎಂಜಾಯ್ ಮಾಡ್ಕೊಂಡು ಸಿನಿಮಾ ಸ್ಕ್ರೀನ್ ಇಂದ ಹೊರಡ್ತೀರಾ ನೀವು. ಥ್ಯಾಂಕ್ ಯು ಸೋ ಮಚ್. ಇವಾಗ ಏನಂದ್ರೆ ನೆಕ್ಸ್ಟ್ February 7th ಮೋರ್ ದನ್ ರಿಲೀಸಿಂಗ್, ಐ ವುಡ್ ಸೇ ವಿ ಆರ್ ರೊಮ್ಯಾನ್ಸಿಂಗ್ ಆನ್ February 7th. ಇನ್ ಪ್ರೇಕ್ಷಕರು ಬಂದು ನೋಡ್ಬೇಕು, ಅವ್ರ ಮನೆ ಗೆಲ್ಬೇಕು ಅನ್ನೋದೇ ನಮ್ಮ ಆಸೆ. ಈ ಇನ್ ಬಿಟ್ವೀನ್ ನಿಮ್ಮ ಎಲ್ಲ ಮೀಡಿಯಾದವರ ನಮಗೆ ಪ್ರೋತ್ಸಾಹ ಮತ್ತು ಸಪೋರ್ಟ್ ಬೇಕಾಗೇ ಆಗತ್ತೆ, ಬಿಕಾಸ್ ಅವ್ರಿಗೆ ರೀಚ್ ಆಗೋದಕ್ಕೆ. ಸೊ ದಯವಿಟ್ಟು ನಿಮ್ಮೆಲ್ಲರ ಪ್ರೀತಿ, ನಿಮ್ಮೆಲ್ಲ ಆಶೀರ್ವಾದ ನಮ್ಮ ಇಡೀ ತಂಡ ಮತ್ತು ಈ ಹೊಸ ಕಲಾವಿದನ ಮೇಲೆ ಇರಲಿ ಅಂತ ಕೇಳ್ಕೊಂತೀನಿ. ಥ್ಯಾಂಕ್ ಯು. ಮಾಡ್ಕೋಬೇಡಿ, ಪ್ರೆಸ್ ಮೀಟ್ ಅಂದಮೇಲೆ ಯಾರು ಇವತ್ತು ಕಾಲ ಮೇಲೆ ಕಾಲೆಲ್ಲ ಓಕೆ, ಶೋರ್. ಸೊ ನನಗೆ ಈ ಸಿನಿಮಾ 2022 ಅಲ್ಲಿ ದೀಪಕ್ ಸರ್, ನಾನು ಅವತ್ತು ಗೋವಾನಲ್ಲಿದ್ದು, ಐ ಸ್ಟಿಲ್ ರಿಮೆಂಬರ್ ದಟ್ ಕಾಲ್. ಸರ್ ಫೋನ್ ಮಾಡಿಬಿಟ್ಟು ಹೇಳಿದ್ರು, ಈ ಥರ ಒಂದು ಕತೆ ಇದೆ, ವುಡ್ ಯು ಲೈಕ್ ಟು ಲಿಸನ್ ಅಂತ. ಸೊ ಸರ್ ನಾನು ವಾಪಸ್ ಬಂದಾಗ ನಾನು ಆಫೀಸ್ ಬರ್ತೀನಿ, ನನ್ನ ಕತೆನ ಕೇಳ್ತೀನಿ ಅಂತ. ಸೊ ಆಫೀಸ್ ಹೋದೆ ಆ್ಯಂಡ್ ನಾನು ನನ್ನ ಮಮ್ಮಿ ಇಡೀ ನರೇಷನಲ್ಲಿ ನಗ್ ಐ ಸೆಡ್ ಅಟ್ ಒನ್ ಪಾಯಿಂಟ್ ನನಗೆ ಅನಿಸ್ತು, ನನಗೆ ಈ ಸಿನಿಮಾ ಕನ್ಫರ್ಮ್ ನಾನು ಮಾಡ್ತೀನಿ ಅಂತ. ಬಿಕಾಸ್ ನರೇಷನ್ ಅಷ್ಟೊಂದು ಚೆನ್ನಾಗಿತ್ತು, ಅಷ್ಟೊಂದು ಇಮೋಷನ್ಸ್ ನಾನು ಎಕ್ಸ್ಪೀರಿಯನ್ಸ್ ಮಾಡಿದೆ ಆ ಒಂದು 1 hour ಸ್ಪ್ಯಾನಲ್ಲಿ. ದೀಪಕ್ ಸರ್ ಕೂಡ ಇತ್ತು, ಸತ್ಯ ಸರ್ ಕೂಡ ಇತ್ತು. ಆ್ಯಂಡ್ ನೆಕ್ಸ್ಟ್ ಡೇ ಮಾರ್ನಿಂಗ್ ನಾನು ಕನ್ಫರ್ಮ್ ಮಾಡಿದೆ ದಟ್ ನಾನು ಈ ಸಿನಿಮಾ ಮಾಡ್ತೀನಿ ಅಂತ. ಆ್ಯಂಡ್ ಅಲ್ಲಿಂದ ನನ್ನ ಜರ್ನಿ ಶುರುವಾಯಿತು. ಆ್ಯಂಡ್ ಎಲ್ಲ ದಿನ ನಮ್ಮ ಇಡೀ ಟೀಮ್, ನಮ್ಮ ಡೈರೆಕ್ಷನ್ ಟೀಮ್, ನಮ್ಮ ರೈಟರ್ಸ್ ರೂಮ್ ಎಲ್ಲರೂ ಆಫೀಸಲ್ಲಿ ಬೆಳಗ್ಗೆ
ಬಂದ್ಬಿಟ್ಟು ಎಲ್ಲರಿಗೂ ಸ್ಕ್ರಿಪ್ಟ್ ಇರುತ್ತೆ ಆ್ಯಂಡ್ ಎಲ್ಲರೂ ಅವ್ರ ಡೈಲಾಗ್ಸ್ ಕನ್ನಡಲ್ಲಿ ಹೇಳಿ ಪ್ರಾಕ್ಟೀಸ್ ಮಾಡಿ ಆ ಒಂದು ಇಮೋಷನ್ ಆ ಒಂದು ಇಂಟೋನೇಷನಲ್ಲಿ ಹೇಳಿ ನಮಗೆ ಐ ಥಿಂಕ್ ಆಲ್ಮೋಸ್ಟ್ ಒಂದು 3-4 ರೀಡಿಂಗ್ಸ್ ಇತ್ತು ದಿನ ಆ್ಯಂಡ್ ಅಷ್ಟೊಂದು ಪ್ರಿಪರೇಷನ್ಸ್ ಇತ್ತು ಬಿಕಾಸ್ ಆ್ಯಂಡ್ ಅದು ಎಷ್ಟು ಹೆಲ್ಪ್ ಆಯ್ತಂದ್ರೆ ನಾವು ಸೆಟ್ಟಲ್ಲಿ ಹೋಗುವಾಗ ಎಲ್ಲರಿಗೂ ಎಲ್ಲ ಗೊತ್ತಿತ್ತು ಲೈಕ್ ಈ ಸೆಟ್ಟಲ್ಲಿ ಇದೇ ಡೈಲಾಗ್ ಇದೇ ನಮ್ಮ ಕಾಸ್ಟ್ ಇರುತ್ತೆ ನಮ್ದು ಲೊಕೇಶನ್ಸ್ ಎಲ್ಲ ನಮ್ದು ಆಟೋಮ್ಯಾಟಿಕ್ಲಿ ಬಂತು ಆ್ಯಂಡ್ ಐ ಥಿಂಕ್ ಆ ಒಂದು ಪ್ರಿಪರೇಷನ್ಸ್ ತುಂಬ ಇಂಪಾರ್ಟೆಂಟ್ ಇತ್ತು ಎಸ್ಪೆಷಲಿ ಆಸ್ ಆ್ಯಕ್ಟರ್ಸ್ ಅದು ತುಂಬ ನಮಗೆ ಹೆಲ್ಪ್ ಆಗುತ್ತೆ ಆ್ಯಂಡ್ ಐ ಥಿಂಕ್ ಅದು ಕ್ರೆಡಿಟ್ ಗೋಸ್ ಟು ದ ಡೈರೆಕ್ಷನ್ ಟೀಮ್ ಆ್ಯಂಡ್ ರೈಟಿಂಗ್ ಟೀಮ್ ಆ್ಯಂಡ್ ನನಗೆ ಅಫ್ಕೋರ್ಸ್ ಅನ್ಲಾಕ್ ರಾಘವ ಒಂದು ಸಿನಿಮಾ ಸರ್ ಮತ್ತೆ ಮಿಲನ್ ಹೇಳ್ತಾರ ಇಟ್ ಇಸ್ ಒಂದು ಲಾಕಲ್ಲಿ ನಾವು ಲೈಫಲ್ಲಿ ಹೆಂಗ್ ಅನ್ಲಾಕ್ ಮಾಡ್ತೀವಿ ಅಂತ ಒಂದು ಸ್ಟೋರಿ ಹೋಗುತ್ತೆ ಆ್ಯಂಡ್ ಅಫ್ಕೋರ್ಸ್ ಇಟ್ ಇಸ್ ಅ ರಾಮ್ ಕಾಮ್ ಆ್ಯಂಡ್ ಪ್ಯಾರಲಲ್ ಆಗಿ ನಮ್ಗೊಂದು ವಾಟ್ ಯು ಸೇ ಒಂದು ಒಳ್ಳೆ ಸಬ್ಜೆಕ್ಟ್ ಒಂದು ಒಳ್ಳೆ ಮಾರಲ್ ಇದೆ ಆ್ಯಂಡ್ ಆ್ಯಕ್ಷನ್ ಅಫ್ಕೋರ್ಸ್ ರೊಮ್ಯಾನ್ಸ್ ಕಾಮಿಡಿ ಅದು ಎಲ್ಲ ಇದೆ ಆ್ಯಂಡ್ ಆಲ್ಸೋ ಆಸ್ ಎನ್ ಆ್ಯಕ್ಟರ್ ನನಗೆ ಈ ಒಂದು ಸಿನಿಮಾ ತುಂಬ ಡಿಫ್ರೆಂಟ್ ಆಗಿತ್ತು ಕ್ಯಾರೆಕ್ಟರ್ ವೈಸ್ ಎಸ್ಪೆಷಲಿ ರೊಮ್ಯಾನ್ಸ್ ಅಂದರೆ ಎಲ್ಲರೂ ಯೋಚನೆ ಮಾಡ್ತಾರೆ ಹೀರೋ ಹೀರೋಯಿನ್ ಒಂದು ಕಾಲೇಜಲ್ಲಿ ರೊಮ್ಯಾನ್ಸ್ ಮಾಡ್ತಾರೆ ಬಟ್ ಈ ಒಂದು ಸಬ್ಜೆಕ್ಟ್ ಒಂದು ಡಿಫ್ರೆಂಟ್ ಎನ್ವೈರ್ಮೆಂಟಲ್ಲಿ ನಾವು ಶೂಟ್ ಮಾಡಿದ್ವಿ ಬಿಕಾಸ್ ಇಟ್ ಇಸ್ ನಾನು ಒಂದು ಆರ್ಕಿಯಾಲಜಿಸ್ಟ್ ಈ ಸಿನಿಮಾದಲ್ಲಿ ನನ್ನ ಪಾತ್ರ ಹೆಸರು ಜಾನಕಿ ಅಂತ ಸೊ ನಾವು ಚಿತ್ರದುರ್ಗ ನಾವು ಶೂಟ್ ಮಾಡಿದ್ವಿ ಆ ಒಂದು ಎನ್ವೈರ್ಮೆಂಟಲ್ಲಿ ನಾವು ಹೆಂಗ್ ರೊಮ್ಯಾನ್ಸ್ ತೋರಿಸ್ಬೋದು ನಮ್ಮ ಕೆಲಸ ಹೆಂಗ್ ತೋರಿಸ್ಬೋದು ನಮ್ಮ ಕಥೆಯಿಂದ ಹೆಂಗ್ ಟ್ರಾವೆಲ್ ಮಾಡ್ಬೋದು ಅಂತ ಲೈಕ್ ದೀಪಕ್ ಸರ್ ಸೆಟ್ ಚಿತ್ರದುರ್ಗ ನಾವು ಎಷ್ಟು ಬ್ಯೂಟಿಫುಲ್ ಆಗಿ ತೋರಿಸಿದೀವಿ ಅಂತ ಇಟ್ ಈಸ್ ಈವನ್ ಬೆಟರ್ ದೆನ್ ಟೆಕ್ಸಸ್ ಲೈಕ್ ಹೌ ಸರ್ ಪ್ರಾಮಿಸ್ ಮೀ ನಾವು ಟೆಕ್ಸಸ್ ಹೋಗ್ತಾ ಇದ್ದೀವಿ ಶೂಟ್ಗೆ ಬಟ್ ಸರ್ ಟುಕ್ ಮಿ ಟು ಚಿತ್ರದುರ್ಗ ಬಟ್ ಐ ಥಿಂಕ್ ಇಟ್ ಈಸ್ ಅ ವೆರಿ ಬ್ಯೂಟಿಫುಲ್ ಟೀಮ್ ಆಲ್ಸೋ ಟೀಮ್ ಸಪೋರ್ಟ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಮಿಲಿಂದ್ ಹೇಳ್ತಾರೆ ಟೂ ಮೆನಿ ಅಪ್ಸ್ ಆ್ಯಂಡ್ ಡೌನ್ಸ್ ಬಟ್ ನಾನು ನಂಬ್ತೀನಿ ದಟ್ ಎಲ್ಲದಕ್ಕೂ ಒಂದು ಒಳ್ಳೆ ಟೈಮ್ ಇದೆ ಆ್ಯಂಡ್ ನಮ್ಮ ಟೈಮ್ Feb 7th ಆ್ಯಂಡ್ ಐ ಬಿಲೀವ್ ದಟ್ ದೇರ್ ವಾಸ್ ಅ ರೀಸನ್ ವೈ ದೇರ್ ವಾಸ್ ಅ ಡಿಲೇ ಬಿಕಾಸ್ ಅಷ್ಟು ಟೈಮಲ್ಲಿ ನಮ್ದು ಏನೇ ಎಫರ್ಟ್ಸ್ ಹಾಕ್ಬೋದು ಸಿನಿಮಾ ಟು ಬೆಟರ್ ದ ಸಿನಿಮಾ ಅದೆಲ್ಲ ಈ ಟೈಮ್ ನಾವು ಎಲ್ಲರೂ ಯೂಸ್ ಮಾಡಿ ಒಂದು ಒಳ್ಳೆ ಪ್ರಾಡಕ್ಟ್ನ ಒಳ್ಳೆ ಸಿನಿಮಾನ ಆಚೆ ತಗೊಂಡು ಬರ್ತಾ ಇದ್ದೀವಿ ಆನ್ ದ 7th of February ಸೊ ಎಲ್ಲರೂ ಬಂದು ನೋಡಿ ಬಿಕಾಸ್ ಇದೊಂದು ಚಿಕ್ಕ ಸಿನಿಮಾ ಹೊಸ ಟೀಮ್ ಎಲ್ಲರೂ ಕಷ್ಟಪಟ್ಟು ಈ ಸಿನಿಮಾ ಮಾಡಿದ್ದಾರೆ ಸೊ ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ದಟ್ ಆಸ್ ಅ ಇಂಡಸ್ಟ್ರಿ ಆ್ಯಂಡ್ ಟು ಸಪೋರ್ಟ್ ಕನ್ನಡ ಸಿನಿಮಾ ಎಲ್ಲರೂ ಬಂದು ಅನ್ಲಾಕ್ ರಾಘವ ನೋಡಿ ಅಂತ ಆ್ಯಂಡ್ ಅಫ್ಕೋರ್ಸ್ ಐ ಆಮ್ ವೆರಿ ಗ್ರೇಟ್ಫುಲ್ ಟು ದೀಪಕ್ ಸರ್ ಫಾರ್ ಗಿವಿಂಗ್ ಮೀ ದಿಸ್ ಚಾನ್ಸ್ ಮಿಲಂದ್ ಅವರು ತುಂಬ ಸಪೋರ್ಟಿವ್ ಆಗಿದೆ ಹಿ ಈಸ್ ದ ಮೋಸ್ಟ್ ಜೆಂಟಲ್ ಆ್ಯಕ್ಟರ್ ತುಂಬ ಮೂಡ್ಸ್ ನೋಡಿದ್ದೀರಾ ಟೀಸರಲ್ಲಿ ಬಟ್ ಆಸ್ ಅ ಪರ್ಸನ್ ತುಂಬ ಜೆಂಟಲ್ ಆಗಿದೆ ವೆರಿ ಅಂಡರ್ಸ್ಟ್ಯಾಂಡಿಂಗ್ ಆ್ಯಂಡ್ ಐ ಥಿಂಕ್ ಆಸ್ ಅ ಕೋ ಆ್ಯಕ್ಟರ್ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಟು ಹ್ಯಾವ್ ಸಮ್ ಒನ್ ಹೂ ಇಸ್ ವೆರಿ ಅಂಡರ್ಸ್ಟ್ಯಾಂಡಿಂಗ್ ಆ್ಯಂಡ್ ಅಫ್ಕೋರ್ಸ್ ಮಂಜುನಾಥ್ ಸರ್ ಅವರು ಹೇಳ್ಬೇಕಂದ್ರೆ ಹಿ ಈಸ್ ಆಲ್ಮೋಸ್ಟ್ ಲೈಕ್ ಅ ಫಾದರ್ ಫಿಗರ್ ಇದು ಇಟ್ ವುಡ್ ಬಿ ರಾಂಗ್ ಟು ಸೇ ಇಟ್ ಇನ್ ಎನಿ ಅದರ್ ಕಾಂಟೆಕ್ಸ್ಟ್ ಬಟ್ ಈ ಒಂದು ಸಿನಿಮಾದಲ್ಲಿ ಸರ್ ಹ್ಯಾಸ್ ಗಿವನ್ ಮೀ ಸೋ ಮಚ್ ಅಶ್ಯೂರಿಟಿ ತುಂಬ ಗ್ಯಾಪ್ ಇತ್ತು ಬಟ್ ಸರ್ ದಿನ ಲೈಕ್ ಒನ್ಸ್ ಇನ್ 2 weeks ಫೋನ್ ಮಾಡ್ತಾರೆ ಆ ಒಂದು ಅಶ್ಯೂರೆನ್ಸ್ ಕೊಡ್ತಾರೆ ಲೈಕ್ ಸಿನಿಮಾ ಬರುತ್ತೆ ಚೆನ್ನಾಗಿ ಆಗುತ್ತೆ ಬೇಜಾರು ಮಾಡ್ಕೋಬೇಡಿ ಆ ಒಂದು ಅಶ್ಯೂರೆನ್ಸ್ ಆಸ್ ಅನ್ ಆಕ್ಟರ್ ತುಂಬ ಇಂಪಾರ್ಟೆಂಟ್ ಇದೆ ಬಿಕಾಸ್ ನಾವು ತುಂಬ ಸಿನಿಮಾಸ್ ಮಾಡ್ತೀವಿ ಬಟ್ ಆ ಒಂದು ರಿಲೀಸ್ ಡೇಟ್ ಟು ಸಿ ಫಾರ್ ದ ಫಿಲ್ಮ್ ಟು ಸಿ ದ ಡೇ ಒಂದು ರಿಲೀಸ್ ಡೇಟ್ ನೋಡುವಾಗ ಐ ಥಿಂಕ್ ದಟ್ ಈಸ್ ದ ಬಿಗ್ಗೆಸ್ಟ್ ಅಚೀವ್ಮೆಂಟ್ ಆ್ಯಂಡ್ ಐ ಥಿಂಕ್ ಆ ಒಂದು ನಂಬಿಕೆ ಮೇಲೆ ವಿ ಹ್ಯಾವ್ ಸ್ಟೇಡ್ ಟುಗೆದರ್ ಆಸ್ ಅ ಟೀಮ್ ಆ್ಯಂಡ್ ಐ ಥಿಂಕ್ ಐ ಆಮ್ ವೆರಿ ಗ್ರೇಟ್ಫುಲ್ ಫಾರ್ ದ ಟೀಮ್ ಆಫ್ ಅನ್ಲಾಕ್ ರಾಘವ ಆ್ಯಂಡ್ ಅಫ್ಕೋರ್ಸ್ ಟೆಕ್ನಿಕಲ್ ಟೀಮ್ ಬಗ್ಗೆ ಹೇಳಬೇಕಂದ್ರೆ ಲವಿತ್ ಸರ್ ಅಫ್ಕೋರ್ಸ್ ವಿಜುವಲ್ಸ್ ನೋಡಿದ್ದೀರಾ ತುಂಬ ಚೆನ್ನಾಗಿ ಮಾಡಿದ್ದಾರೆ ಲವಿತ್ ಸರ್ ಜೊತೆ ವರ್ಕ್ ಮಾಡೋಕ್ಕೆ ತುಂಬಾನೇ ಇಟ್ ಈಸ್ ಅ ವೆರಿ ಫನ್ experience and of course Satya sir script ಬರ್ದಿದ್ದಾರೆ ಐ ಥಿಂಕ್ ಸತ್ಯ ಸರ್ದು ಟೇಸ್ಟ್ನೇ ಬೇರೆ ಬಿಕಾಸ್ ಆಫ್ ಕೋರ್ಸ್ ಈಸ್ ಅ ನ್ಯಾಷನಲ್ ಅವಾರ್ಡ್ ವಿನ್ನಿಂಗ್ ಡೈರೆಕ್ಟರ್ ಬಟ್ ಅವ್ರದ್ದು ಒಂದು ಟೇಸ್ಟ್ ಬೇರೆ ಇದೆ ಈ ಸಿನಿಮಾದಲ್ಲಿ and I think that brings out a different side to his creativity and of course ಅನೂಪ್ ಸೀಲನ್ ಸರ್ ಮ್ಯೂಸಿಕ್ ಮಾಡಿದ್ದಾರೆ ನನ್ನ ಹುಡುಗಿ is one of my favorite songs ನನ್ಗೆ ತುಂಬ ಇಷ್ಟ ಆಯಿತು and yes so now February 7th ಬರ್ತಾ ಇದ್ದೀವಿ ಸೊ ಎಲ್ಲರೂ ಬಂದು ಸಿನಿಮಾ ನೋಡಿ ಥ್ಯಾಂಕ್ ಯು
ಆಲ್ಮೋಸ್ಟ್ ಒಂದು 2 hours ಇದ್ರ ಅಂತ ಸರ್. ಅದು ಮಲ್ಟಿಪಲ್ ಆಲ್ಮೋಸ್ಟ್ ಒಂದು 2 hours ಉಲ್ಟಾ ಇದಾಗಿದ್ರು. ಯಾಕಂದರೆ ಅದು ಮಲ್ಟಿಪಲ್ ಶಾರ್ಟ್ಸ್ ಅಲ್ಲ, ಶಾರ್ಟ್ಸ್ ಚೇಂಜಸ್ಸು, ಅದು ಮತ್ತೆ ಅದು ಕೆಳಗಡೆ ಇಳಿಸಿದ್ರೆ ಮತ್ತೆ ರೀಪ್ರೋಸೆಸ್ ಭಾಳ ಕಷ್ಟ, ಅದು ಕರೆಕ್ಟ್ ಅದೇ ಪೊಸಿಷನ್ ನಿಲ್ಲಿಸ್ಬೇಕು ಅಂತ. ಸೊ ಶಾರ್ಟ್ ಬ್ರೇಕಲ್ಲೆಲ್ಲ ಅದೇ ಒಂದು ಸಪೋರ್ಟಿವ್ ಆಗಿ ಹಿಂಗೆ ಇಟ್ಕೊತಾ ಇದ್ರು, ಬಟ್ ಸ್ಟಿಲ್ ಅದು ಉಲ್ಟಾ ಇರಬೇಕಲ್ಲ. ಅದನ್ನು ಹೇಳೋದಲ್ಲ, ಅಂದರೆ ಅವ್ರ ಸಪೋರ್ಟ್ ಇಲ್ಲ ಅಂದ್ರೆ ನಾವು ಆ ವಿಷನ್, ಡೈರೆಕ್ಟ್ರು ಏನೇ ವಿಷನ್ ಅನ್ಕೊಬೋದು, ಬಟ್ ಆರ್ಟಿಸ್ಟ್ ಅದಕ್ಕೆ ಸಪೋರ್ಟ್ ಮಾಡಲಿಲ್ಲ ಅಂದ್ರೆ ನಾವು ಅದನ್ನ ಎಕ್ಸಿಕ್ಯೂಟ್ ಮಾಡೋದು ಭಾಳ ಕಷ್ಟ ಆಗುತ್ತೆ. ಡೈರೆಕ್ಟರ್ ಸರಿಗೆ ಒಂದು ಆಸೆ ಇರುತ್ತಲ್ವಾ. ಶೋಭರಾಜ್ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ. ಅವ್ರು ಸೂಪರ್ ಆಗಿ ಕಾಣ್ತಾರೆ ಸರ್. ನೀವು ಸಿನಿಮಾದಲ್ಲಿ ನೋಡಿದಾಗ ಗೊತ್ತಾಗತ್ತೆ ಅವ್ರದ್ದೊಂದು ಗೆಟಪ್ ಚೇಂಜ್ ಇದೆ. ಇಷ್ಟೊಂದು ಡೀಸೆಂಟ್ ಆಗಿ ಕಾಣಿಸೇ ಇಲ್ಲ. ಅವರು ನಿಮಗೆ ಇಬ್ರು ಇದರಲ್ಲಿ ಒಂದು ಹೊಸ ಥರ ಕಾಣಿಸ್ತಾರೆ ಸರ್. ಒಂದು ಶೋಭರಾಜ್ ಸರ್, ಆಮೇಲೆ ಸಾಧು ಸರ್. ಸಾಧು ಸರ್ನ ನೀವು ಇಲ್ಲಿ ತನಕ ನೋಡಿರೋ ಸಾಧು ಸರ್ ಒಂದಾದರೆ, ಇಲ್ಲಿ ಒಂದು ಬೇರೆ ಥರನೇ ಅವ್ರನ್ನ ಒಂದು ಬೇರೆ ಅದು ಔಟ್ಫಿಟ್ ವೈಸಲ್ಲಿ ಇರ್ಬೋದು, ಅವ್ರ ಕ್ಯಾರೆಕ್ಟರ್ ವೈಸಲ್ಲಿ ಇರ್ಬೋದು, ಒಂದು ಬೇರೆ ಥರ ಪ್ರೆಸೆಂಟ್ ಆಗಿದ್ದಾರೆ. ಇವನ್ ವಿತ್ ಶೋಭರಾಜ್ ಸರ್. ಅಂದರೆ ನಿಮಗೆ ಅದು ಒಂದು ಎಸ್ಪೆಷಲಿ ಸೆಕೆಂಡ್ ಹಾಫಲ್ಲಿ ಶೋಭರಾಜ್ ಸರ್ ಆ್ಯಂಡ್ ಸಾಧು ಸರ್ ಸೆಕೆಂಡ್ ಹಾಫಲ್ಲಿ ಒಂದು ಬೇರೆ ಥರ, ಅಂದರೆ ಇಲ್ಲಿ ತನಕ ನೋಡಿಲ್ದೇ ಇರೋ ಇಬ್ಬರು ವ್ಯಕ್ತಿಗಳನ್ನು ಕಾಣಿಸ್ತಾರೆ. ಅದ್ರಲ್ಲಿ ಒಂದು ಅಟೆಂಪ್ಟ್ ಮಾಡಿದ್ವಿ ಆಗಿದೆ ಸರ್. ಅಂದರೆ ಅದು ಕಥೆಯಲ್ಲೇ ಅದು ಬರುತ್ತೆ, ಯಾಕೆ ಉಲ್ಟಾ ಅವರು ಎಲ್ಲ ಹಾಕಿದ್ದಾರೆ ಅಂತ. ಅದನ್ನು ನಿರ್ಮಾಪಕನಾಗಿ ಮಾತಾಡ್ತೇನೆ. ಇದು ನನ್ನ 4ನೇ ಸಿನಿಮಾ. ಇದು ಉತ್ಕರ್ಷ, ವೀಕೆಂಡ್, ಮ್ಯಾನ್ ಆಫ್ ದ ಮ್ಯಾಚ್, ಅನ್ಲಾಕ್ ರಾಘವ. ಅನ್ಲಾಕ್ ರಾಘವ ಪಿಕ್ಚರ್ ಮಾಡಬೇಕಾದ್ರೆ ಮಾಡಬೇಕು ಅಂತ ಡಿಸಿಷನ್ ತೊಗೊಂಡಾಗ ಅದು ಬೇರೆ ಥರನೇ ಏನೋ ಮನಸ್ಸಲ್ಲಿ ಇಟ್ಕೊಂಡು ಕನಸುಗಳು ಇಟ್ಕೊಂಡು ಶುರು ಮಾಡ್ಕೊಂಡು ಫುಲ್ ಅದನ್ನು. ಅದು ಆದರೆ ಯಾವುದೇ ಒಂದು ಚಿತ್ರನ ಹೊಂದ್ಕೊಂಡಾಗ ಒಂದು 6 ತಿಂಗಳಲ್ಲಿ ಮುಗಿಸಿ ರಿಲೀಸ್ ಮಾಡಿಬಿಡ್ತೀವಿ, ಇಲ್ಲ ಇಮ್ಮಿಡಿಯೇಟಾಗಿ ಮುಗಿಸ್ಬಿಡ್ತೀವಿ, ಅದಾಗಲ್ಲ ಅದನ್ನು. ಯಾಕಂದರೆ ಸಿನಿಮಾ ಮಾಡಿದ ಮೇಲೆ ಅಪ್ ಟು ಸ್ಯಾಟಿಸ್ಫ್ಯಾಕ್ಷನ್ವರೆಗೂ ಆ ಪ್ರೆಸೆಂಟೇಷನ್ ಬರಬೇಕು ಅದನ್ನು. ಅದರಲ್ಲಿ ಎಷ್ಟು ಜನ ಟೆಕ್ನಿಷಿಯನ್ಸ್ ಇರ್ತಾರೆ, ನಿರ್ದೇಶಕರು ಇರ್ತಾರೆ, ರೈಟರ್ ಇರ್ತಾರೆ, ಮ್ಯೂಸಿಕ್ ಡೈರೆಕ್ಟರ್ ಇರ್ತಾರೆ, ಎಡಿಟಿಂಗ್ ಇರುತ್ತೆ, ಪ್ರತಿಯೊಂದು DOP ಕೆಲಸ ಇರುತ್ತೆ, ಪ್ರತಿಯೊಂದು ಕೌಂಟ್ ಆಗುತ್ತೆ. ನಮ್ಗೆ ಇವನ್ ಮೂವಿ ಮಾಡಬೇಕಾದ್ರೆ ನಮಗೆ ಒಂದು ಆರ್ಟಿಸ್ಟ್ದು ನಮಗೆ ಏನಾದ್ರು ಅವತ್ತು ಮಳೆ ಬರ್ತಾ ಇತ್ತು. ನಮ್ಮ ಸುಮಾರು ಸರ್ತಿ ನಮ್ಮ ಸಿನಿಮಾದಲ್ಲಿ ಮಳೆ ಬಂದು ನಮ್ಗೆ ಡೀಲ್ ಆಗಿದೆ. ಚಿತ್ರದುರ್ಗದಲ್ಲಿ ಮಳೆ ಬಂತು, 1 ತಿಂಗಳು ಎಗರ್ಕೊಂಡು ಅಲ್ಲೇ ಹೋಯ್ತು ಅದನ್ನು. ಅದು ಸಿನಿಮಾ ನಾವಿಲ್ಲಿ ಬೆಂಗಳೂರಲ್ಲಿ ಶೂಟ್ ಮಾಡ್ಬೇಕಾದ್ರೆ ಒಂದು ಸಾಧು ಸರ್ ಎಲ್ಲ ಫುಲ್ ದೊಡ್ಡ ಟೀಮ್ ಇಟ್ಕೊಂಡಾಗ ನಮ್ಗೆ ಸಮಸ್ಯೆ ಆಗ್ಬಿಡುತ್ತೆ ನಮಗೆ. ಅದನ್ನು ಒಂದು ಸರ್ತಿ ಹೆಂಗೆ ಮಳೆ ಬಂತು, ಸಾಧು ಸರ್ದು 1-2 ತಿಂಗಳು ಟೈಮಿಗೆ ಕರ್ಕೊಂಡು ಹೋಯ್ತು ಅದನ್ನ. ಅದು ಆಮೇಲೆ ಡಬ್ಬಿಂಗ್ ಟೈಮಲ್ಲಿ ನಮಗೆ ಸಾಧು ಸರ್ ಸಿಗ್ತಾರೆ, ಎಲೆಕ್ಷನ್ ಅನೌನ್ಸ್ ಆಯ್ತು ಆ ಟೈಮಲ್ಲಿ, ಅವ್ರು 2 ತಿಂಗಳು ಸಿಗ್ಲಿಲ್ಲ. ಈ ಥರದ್ದೆಲ್ಲ ವಿಚಾರ ಇರುತ್ತೆ. ಆಮೇಲೆ ಪ್ರತಿಯೊಬ್ಬ ಟೆಕ್ನಿಷಿಯನ್ನ ಹಿಡ್ಕೊಂಡು ನಾನು ಕರೆಕ್ಟಾಗಿ ಪ್ರಾಪರಾಗಿ ಬರ್ತೀನಿ ಅಂತಂದಾಗ ಅದು ಟೈಮ್ ಪ್ರೊಸೆಸ್. ಅದನ್ನ ಎಲ್ಲರೂ ಇಂಡಿವಿಜುವಲ್ ಆಗಿ ಅವ್ರದ್ದೇ ಫ್ರೀ ಸಿಗಬೇಕು, ಅದನ್ನು ಬೇರೆ ವರ್ಕ್ ಮಾಡ್ತಿರ್ತಾರೆ ಬಿಟ್ಕೊಂಡು ನಮ್ಮ ಕೆಲಸಕ್ಕೆ ಬರಬೇಕು. ಆಮೇಲೆ ಸಿನಿಮಾ ಎಲ್ಲ ಮಾಡಿದ್ಮೇಲೆ ಲಾಸ್ಟ್ ನಾವು ನೋಡಿದಾಗ ಒಂದು ಸರ್ತಿ ಇನ್ನೇನೋ ಬೇಕು ಸ್ವಲ್ಪ ಸ್ಯಾಟಿಸ್ಫ್ಯಾಕ್ಷನ್ ಆಗಲಿಲ್ಲ, ಮತ್ತು ಇನ್ನೊಬ್ಬ ಎಡಿಟರ್ನ ಕರ್ಕೊಂಡು ಇನ್ನೊಂದು ಸ್ವಲ್ಪ ವರ್ಕ್ ಮಾಡಿದಾಗ, ಸೊ ಮೊನ್ನೆ ನಾವು ನೋಡಿದಾಗ ಅದನ್ನು ನಮ್ಮ ಜೊತೆ ತೃಪ್ತಿ ಆಯಿತು, ಭಾಳ ಚೆನ್ನಾಗಿ ಬಂದಿದೆ ಅಂತೇಳಿ. ಸೊ ಇಮ್ಮಿಡಿಯೇಟ್ ಆಗಿ ನಾವು ರಿಲೀಸಿಗೆ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ ಅದನ್ನು. ಚಿತ್ರ ಚೆನ್ನಾಗಿ ಬಂದಿದೆ ಭಾಳ. ಇದ್ರ ಒಳಗಡೆ ನಾವು ಒಂದು ಸರ್ತಿ ಸಾಂಗಲ್ಲಿ ಶೂಟಿಂಗಿಗೆ ನಾವೆಲ್ಲ ಪ್ಲ್ಯಾನ್ ಮಾಡ್ಕೊಂಡೆ. ನಾವು ಇಲ್ಲ ಹೊರಗಡೆ ಬ್ಯಾಂಕ್ ಹೋಗೋಣ, ದುಬೈ ಹೋಗೋಣ, ಹಿಂಗೆಲ್ಲ ಪ್ಲ್ಯಾನ್ ಮಾಡ್ಕೊಂಡ್ವಿ. ಎಸ್ಪೆಷಲಿ ಈ ಸಾಂಗಲ್ಲೇ, ಈ ಸಾಂಗಿಗೆ ನಾವು ಹೊರಗಡೆ ಹೋಗಲೇಬೇಕು, ಆ ಸಾಂಗ್ ಭಾಳ ಚೆನ್ನಾಗಿದೆ. ಇನ್ನೊಂದು ರಾಘವ ಇದೆ, ಅದನ್ನು ಅಲ್ಲೇ ತೆಗಿಬೇಕು ಅಂತ ಅಂದ್ಕೊಂಡ್ವಿ. ಇಲ್ಲ ಬೇಡ ನಮ್ದು ನೇಟಿವಿಟಿ ಕೊಡೋಣ ಅಂತ ಅಂದ್ಬಿಟ್ಟು ಕಂಪ್ಲೀಟಾಗಿ ಚಿತ್ರದುರ್ಗ. ಇದರಲ್ಲಿ ಬಹುಶಃ ಅನ್ಸುತ್ತೆ ನಿಮ್ಗೆ ಇದನ್ನ ನಾವು ಹೇಳೋವರೆಗೂ ನಿಮ್ಗೆ ಗೊತ್ತಾಗತ್ತ, ಫ್ಯಾನ್ ಇಲ್ಲ ಅಂದರೆ ನೀವು ಚಿತ್ರದುರ್ಗ ಅನ್ಕೊಳ್ಳಲ್ಲ. ಅದನ್ನಲ್ಲಿ ಭಾಳ ಚೆನ್ನಾಗಿ ಬಂದಿದೆ. ನೀವು ಇದು ಸ್ಕ್ರೀನ್ ಇನ್ನೂ ಸ್ವಲ್ಪ ಕ್ಲಾರಿಟಿ ಇರೋದ್ರಿಂದ ನೋಡಿ ಭಾಳ ಬ್ಯೂಟಿಫುಲ್ ಕಾಣುತ್ತೆ. ಅದನ್ನು ರಾಘವನು ಚಿತ್ರದಲ್ಲಿ ಶೂಟ್ ಆಗಿದೆ. ಇನ್ನೂ ಒಂದು ಸಾಂಗ್ ಇದೆ, ಅದು ಇಲ್ಲೇ ಬ್ಯಾಂಗ್ಳೂರೇ ಶೂಟ್ ಮಾಡಿದ್ದೀವಿ. ನಮ್ಮ ನೇಟಿವಿಟಿನ ಕಟ್ಕೊಟ್ಟಿದ್ದೀವಿ ಕಂಪ್ಲೀಟಾಗಿ. ಒಂದು ಹಳ್ಳಿ ಕಡೆ ಒಂದು ವಾತಾವರಣ, ಅಲ್ಲೊಂದು ಬಾಲ್ಯದಲ್ಲಿ ಒಂದು ಸ್ನೇಹ, ಒಂದು ಪ್ರೀತಿ, ಅದು ಬೆಳ್ಕೊಂಬಂದು ಕೊನೆಗೆ ಏನಾಗುತ್ತೆ, ಇದು ಒಂದು ಬೇರೆ ಥರ ಜಾನರಲ್ಲಿದೆ. ಚೆನ್ನಾಗಿದೆ, ರಾಮ್ ಕಾಮ್ ಸಬ್ಜೆಕ್ಟ್ ಇದೆ. ಅದು ಎಲ್ಲ ಚೆನ್ನಾಗಿ ಬಂದಿದೆ. ಎಲ್ಲ ನಮ್ಮ ಟೆಕ್ನಿಷಿಯನ್ಸ್ಗಳ ಒಂದು ಸಹಕಾರದಿಂದ ಈಗ ಒಂದು ತೃಪ್ತಿದಾಯಕವಾಗಿ ನಿಂತ್ಕೊಂಡಿದೆ. ಈಗ ನಾನು ನಿಮ್ಮ ಎದುರಿಗೆ ನಾನು ಧೈರ್ಯವಾಗಿ ಹೇಳ್ಬೋದು ನನಗೆ ತೃಪ್ತಿ ಆಗಿದೆ ಅಂತ ಅನಿಸಿದ್ಮೇಲೆ ನಾನು ನಿಮಗೆ ಧೈರ್ಯವಾಗಿ ಹೇಳ್ತೀನಿ, ನಿಮಗೂ ತೃಪ್ತಿ ಆಗುತ್ತೆ. ನೀವೆಲ್ಲ ಬಂದು ಸಿನಿಮಾ ನೋಡಿ ಹರಿಸಿ. ಒಂದು ನಮ್ಮ ಕನ್ನಡ ಸಿನಿಮಾದಲ್ಲಿ ಇವತ್ತು ಕಷ್ಟ ಆಗ್ತಾ ಇದೆ. ನಾವು ಹೊರಗಡೆಯಿಂದ ಬರೋ ಸಿನಿಮಾಗಳನ್ನ ಭಾಳ ನೋಡ್ತೀವಿ, ಬಹುಶಃ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ. ಇನ್ಫ್ಯಾಕ್ಟ್ ಮಲಯಾಳಂ ಪಿಕ್ಚರ್ ಭಾಳ ಚೆನ್ನಾಗಿ ಬರುತ್ತೆ, ತೆಲುಗು ಪಿಕ್ಚರ್ಸ್ ಚೆನ್ನಾಗಿ ಬರುತ್ತೆ, ಹಿಂದಿ ಚೆನ್ನಾಗಿ ಬರುತ್ತೆ. ನಮ್ಮ ಕನ್ನಡ ಪಿಕ್ಚರ್ ಅಂತ ನಮ್ಗೆ ಇಷ್ಟನೇ ಆಗಲ್ಲ. ಈಗೆಲ್ಲ ಇರುತ್ತೆ, ಅದನ್ನ ಅಟ್ಲೀಸ್ಟ್ ಬಂದು ನೋಡ್ಬೇಕಲ್ಲ. ಅದನ್ನ ನಮ್ಮ ಕನ್ನಡ ಪಿಕ್ಚರ್ಸ್ ಎಷ್ಟು ಒಂದು ಸಿನಿಮಾನ ಕಟ್ಕೊಡ್ಬೇಕಾದ್ರೆ ಹಿಂದ್ಗಡೆ ಎಷ್ಟು ಪರಿಶ್ರಮ ಇರುತ್ತೆ, ಅವ್ರದ್ದೊಂದು ಸಮಯ, ಹಣ, ಅವ್ರದ್ದೊಂದು ಪರಿಶ್ರಮ ಎಲ್ಲದೂ ಕೌಂಟ್ ಆಗುತ್ತೆ. ಅದನ್ನ ಅದು ಒಂದು ಬಂದು ನೋಡೋಣ, ಒಂದು ಅವ್ರಿಗೊಂದು ಎನ್ಕರೇಜ್ ಮಾಡೋಣ ಅನ್ನೋ ಒಂದು ಮನೋಭಾವನೆಯಿಂದ ಬರಬೇಕಾಗುತ್ತೆ. ಪ್ಲಸ್ ನಾವು ಈಗ ಎಲ್ಲರಿಗೂ ಒಂದು ಮನೆಗೂ ತಲುಪಿಸೋ ಒಂದು ಜಾಗೃತಿಯನ್ನು ಮಾಡ್ತಾ ಇದ್ದೀವಿ ಸಿನಿಮಾದಲ್ಲಿ.
ಚೆನ್ನಾಗಿ ಬಂದಿದೆ, ಬನ್ನಿ ಬನ್ನಿ ಅಂತ ಅಂದ್ಬಿಟ್ಟು ಒಂದು ಪಬ್ಲಿಸಿಟಿ ಇನ್ನೊಂದು ವಿಚಾರಕ್ಕೆ ಭಾಳ ಗ್ರ್ಯಾಂಡಾಗಿ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಅದಕ್ಕೆ ನಿಮ್ಮಗಳ ಸಹಕಾರ ಮುಖ್ಯ ನನಗೆ. ನಿಮ್ಮಗಳ ಸಹಕಾರದಿಂದ ನಾನು ಪ್ರತಿಯೊಬ್ಬರಿಗೂ ರೀಚ್ ಆಗ್ಬಿಟ್ಟು ಈ ಸಿನಿಮಾ ರಿಲೀಸ್ ಟೈಮಲ್ಲಿ ಎಲ್ಲರೂ ವಾಲಂಟಿಯರ್ ಆಗಿ ಏನೋ ಒಂದು ಸಿನಿಮಾ ಬಂದಿದೆ ಕನ್ನಡದಲ್ಲಿ ನೋಡೋಣ, ಒಂದು ಇಲ್ಲಿ ಬೆಳೀತಿರ್ತಕ್ಕಂಥ ಒಂದು ಆರ್ಟಿಸ್ಟ್ಗಳಿಗೆ ಒಂದು ಅವಕಾಶನ, ಒಂದು ವೇದಿಕೆಯನ್ನು ಕಲ್ಪಿಸ್ಕೊಡೋ ಅಂತ ಅಂದ್ಬಿಟ್ಟು ಒಳ್ಳೆ ಮನಸ್ಸಿಂದ ಬರೋದಕ್ಕೆ ನಿಮ್ಮಗಳ ಸಹಕಾರ ಮುಖ್ಯ. ನಿಮ್ಗಳ ಸಹಕಾರ ಇರಲಿ ಅಂತ ನಾನು ಕೇಳ್ಕೊಳ್ತೀನಿ. ಟಿವಿ ಮಾಧ್ಯಮ ಇದೆಯಲ್ಲ ಸರ್, ಪತ್ರಿಕಾ ಮಾಧ್ಯಮ ಇದೆ, ಟಿವಿ ಮಾಧ್ಯಮ ಇದೆ. ನಾವು ಮನೆಗೆ ಮೊದಲು ನಮ್ಮಲ್ಲಿ ಊರ್ ಕಡೆ ಎಲ್ಲ ಜಡ್ಗ ಗಾಡಿಯಲ್ಲಿ ಹೋಗ್ಬಿಟ್ಟು ಪಾಂಪ್ಲೆಟ್ಸ್ ಕೊಡ್ತಾ ಇದ್ವಿ ಊರೊಳಗೆಲ್ಲ. ಬಟ್ ಈಗ ಆ ಥರದ್ದು ಇಲ್ಲ ಈಗ. ಇಲ್ಲ ಸರ್, ಇಲ್ಲ ಸರ್, ಅದನ್ನ ನಾವೇ ಅದನ್ನ ಕಲಿಸ್ಕೊಟ್ಟು ಅದೊಂದು ವಿದ್ಯೆ, ಅದಂಗೆ ಆಗೋದಿಲ್ಲ. ಅದು ಯಾರೋ ಒಬ್ಬ ಹಾಲು ಯಾರೋ 10 ಮನೆ ಕೊಡ್ತಾನೆ ಅಂದ್ರೆ ಇನ್ನು ಮಿಕ್ಕಿದವ್ರು ಬರುವ ಆ ಥರ ಆಗೋದಿಲ್ಲ. ಅದೇ ಅವನು ಮಾತಾಡೋ ಥರ ಹೇಳಿ ಸರ್, ನೀವು ಐಡಿಯಾ ಕೊಡಿ ಸರ್, ಅದನ್ನು ಮಾಡ್ತೀವಿ ಸರ್. ಒಂದು ಹೊಸ ಪ್ರಯತ್ನ ಖಂಡಿತವಾಗ್ಲೂ ಮಾಡ್ತೀವಿ ನಾವು. ನನಗೆ ಅಂದ್ರೆ ಜನಗಳಿಗೆ ತಲುಪಬೇಕು. ಬಟ್ ಫಸ್ಟ್ ಏನು ನಾವು ಶುಕ್ರವಾರ ಅಂತ ರಿಲೀಸ್ ಮಾಡ್ತೀವಿ, ಒಂದು ಇಷ್ಟ ಆಯ್ತು ಜನಗಳಿಗೆ ಅಂತ ಒಂದು ಅಭಿಪ್ರಾಯ ಆಚೆ ಬಂತು ಅಂತಂದ್ರೆ ಚೆನ್ನಾಗಿದೆ ಮೂವಿ ಅಂತ ಮೈನ್ ಫಸ್ಟ್ ಬರೋದೇ ಹೆಂಗಸರು ಬಾಯಿಂದ ಅದನ್ನ ಅದು ಬಂತು ಅಂತಂದ್ರೆ ನೆಕ್ಸ್ಟ್ ಡೇ ಆಕ್ಚುಲಿ ಮನೆಯಿಂದ ಆಚೆ ಬರ್ತಾರೆ. ಎಲ್ಲರಿಗೂ ಇವತ್ತು ಎಂಟರ್ಟೈನ್ಮೆಂಟ್ ಅನ್ನೋದು ಅವಶ್ಯಕತೆ. ಈ ನಮ್ಮ ಮನೆಯಲ್ಲೇ ತಗೊಳ್ಳಿ, ಇನ್ನು ಯಾರ ಮನೆಯಲ್ಲೇ ತಗೊಳ್ಳಿ, ನಾವೇನೇ ಟಿವಿ ಮುಂದೆ ಕೂತ್ಕೊಂಡ್ರು ಯಪ್ಪ ಈ ಮನೆ ಸಾಕಾಗ್ಬಿಟ್ಟಿದೆ ಅಂದ್ರು ಆಚೆ ಹೋಗ್ಬೇಕು ಅಂತ ಕಾಯ್ತಾ ಇರ್ತೀವಿ. ಆಚೆ ಎಲ್ಲಿಗೆ ಹೋಗ್ತಾರೆ? ಅದನ್ನದು ಎಂಟರ್ಟೈನ್ಮೆಂಟ್ ಬೇಕು. 1-2 ಅವರ್, 2 ಅವರ್ಸ್ ಕೂತ್ಕೊಂಡು ಮೂವಿ ಮಾಡೋಂಥ ಒಂದು ಅವಕಾಶ ಸಿಕ್ತು ಅಂತಂದ್ರೆ ಖುಷಿ ಆಗುತ್ತೆ. ಅದನ್ನ ಒಂದು ಒಳ್ಳೆ ಸಿನಿಮಾ ಇದೆ ಅಂತ ಒಂದು ಹೆಸರು ಬಂದ್ರೆ, ಒಂದು ಜನಗಳ ಅಭಿಪ್ರಾಯ ಬಂತು ಅಂದ್ರೆ ಈ ಮೂವಿ ನೋಡೋಣ ಚೆನ್ನಾಗಿದೆ ಅಂತ ಬರ್ತಾರೆ. ಆ ಥರ ಬಂದು ನೋಡೋ ಥರ ಒಂದು ಒಳ್ಳೆ ಸಿನಿಮಾ ಮಾಡಿದ್ದೀವಿ. ಅದಕ್ಕೆ ನಿಮ್ಮಗಳ ಸಪೋರ್ಟ್ ಬೇಕು. ಎಲ್ಲ ಜನಗಳು ಬಂದು ನೋಡಿ ಹರಿಸಿದ್ರೆ ಇನ್ನು ಮುಂದಕ್ಕೆ ಇನ್ನೂ ಒಳ್ಳೆ ಬೆಳವಣಿಗೆ ಆಗುತ್ತೆ ಅಂತ ನಾನು. ಇನ್ನೊಂದು ಸರ್, ಎವ್ರಿ ಡೇ ನ್ಯೂಸ್ ಪೇಪರಲ್ಲಿ ಇಂದಿನ ಕಾರ್ಯಕ್ರಮ ಅಂತ ಬರ್ತದೆ, ಅಂದರೆ ಟುಡೇಸ್ ಎಂಗೇಜ್ಮೆಂಟ್ ಅಂತ. ಅಲ್ಲಿ ಎಲ್ಲಿ ಮೈಟ್ ಗೆಟ್ ಸಮ್ ಆಡಿಯನ್ಸ್ ಟು ದಿ ಥಿಯೇಟರ್ಸ್. ಖಂಡಿತಲ್ಲ ಸರ್, ನಮ್ಮ ಮಾರ್ಕೆಟಿಂಗ್ ಹೆಡ್ ಸುನಿಲ್ ಮಾನೇವ್ರು ಇದ್ದಾರೆ, ಮತ್ತೆ ನಮ್ಮ ಇದು ನೋಡ್ಕೊಂತ ಮತ್ತೆ ಪ್ರಶಾಂತ್ ಬಾಗಲೂರು ಇದ್ದಾರೆ. ಇನ್ನು ಇವರೆಲ್ಲ ಒಂದು ಸಹಯೋಗದೊಂದಿಗೆ ನೀವು ಹೇಳಿರೋ ಪಾಯಿಂಟನ್ನು ಆಕ್ಚುಲಿ ತೊಗೊಳ್ತೀವಿ ಅದನ್ನ. ಅದು ಈ ಮಂಡ್ಯದಲ್ಲಿ 20ನೇ ತಾರೀಕಿಂದ ಶುರುವಾಗ್ತಾ ಇದೆ. ಅಲ್ಲಿ ಮತ್ತೆ ಮೈಸೂರಲ್ಲಿ ಒಂದು ಕಾರ್ಯಕ್ರಮಕ್ಕೆ ಇನ್ವೈಟ್ ಮಾಡಿದ್ದಾರೆ. ಅಲ್ಲಿ ಎಲ್ಲಿ ಸಾಧ್ಯವಾಗುತ್ತೆ ನಮ್ಮ ಈ ಒಂದು 1.5 ತಿಂಗಳು ನಾವು ಎಫರ್ಟ್ ಹಾಕ್ತೀವಿ. ಹೌದು ಹೌದು ಹೌದು. ಆ ಮೊದಲನೇ 1 ವಾರ ಉಳ್ಕು ಅಂತಂದ್ರೆ ಮುಂದಿನ ವಾರ ಕಂಟಿನ್ಯೂ ಅಂತಂದ್ರೆ ಒಂದು ಜೀವ ಬಂದಂಗೆ. ಇಲ್ಲ ಸರ್, ನಾವು ಅಪ್ ಟು ಹುಬ್ಬಳ್ಳಿವರೆಗೂ ಮೂವ್ ಆಗ್ತೀವಿ ಸರ್ ನಾವೀಗ. ಓಕೆ ಓಕೆ. ಯಾವುದೋ ಒಂದು ಪಬ್ಲಿಕ್ ಫಂಕ್ಷನ್ಗೆ ಇದು PP ವಾಡಿಯಾ ರೋಡ್ನಲ್ಲಿ ಇದಿದೆ ನಿಮ್ಗೆ, ಫಾರ್ ಎಕ್ಸಾಂಪಲ್ ಆ ಥರ ಜಾಗಗಳಿದೆ ಏನಪ್ಪ, ಅಲ್ಲಿ ಒಂದು ದಿವಸಕ್ಕೆ 2-3 ಫಂಕ್ಷನ್ಸ್ಗಳು ನಡೀತಾ ಇರುತ್ತೆ. ಒಂದು 250-300 ಜನ ಡೆಫಿನೆಟ್ ಆಗಿ ಶೂಟಿಂಗ್ ಹೋಗ್ತಾರೆ. ಅಂಥ ಕಡೆ ಪಬ್ಲಿಕ್ ಖಂಡಿತ ಸರ್, ಖಂಡಿತ ಸರ್. ಹುಡುಗ ಹುಡುಗಿಗಳು ತುಂಬ ಚೆನ್ನಾಗಿದ್ದಾರೆ ನೋಡೋದಕ್ಕೆ, ಇಷ್ಟಪಡ್ತಾರೆ, ಚಂದ ಇದಾರಪ್ಪ ನೋಡೋಣ ಅಂತ. ಈ ಡೈರೆಕ್ಟ್ರಿಗೂ ನಮ್ಗೂ ಅದೇ ಬಂಡವಾಳ ಆಗ್ಯದ. ಅದು ಚೆನ್ನಾಗಿದ್ದಾರೆ, ಚೆನ್ನಾಗಿ ಬಂದಿದೆ ಚಿತ್ರದಲ್ಲಿ ಚೆನ್ನಾಗಿ ಆಕ್ಟಿಂಗ್ ಕೂಡ ಮಾಡಿದ್ದಾರೆ. ಅದೊಂದು ಎಲ್ಲರಿಗೂ ರೀಚ್ ಆಗಲಿ ಅನ್ನೋ ಉದ್ದೇಶನೇ ನಮಗೆ ಅದನ್ನ. ಅದು ನೀವು ಹೇಳಿದ ನಾನು ಖಂಡಿತ ಕನ್ಸಿಡರ್ ಮಾಡ್ತೀನಿ ಸರ್. ಅದನ್ನ ನಮ್ಮ ಟೀಮರ್ ಜೊತೆ ಕೂತ್ಕೊಂಡು ಮಾತಾಡ್ಬಿಟ್ಟು. ಸಾಹಿತ್ಯ ಸಮ್ಮೇಳನ ಮಾತ್ರ ಬಿಡ್ಲೇಬೇಡಿ. ಇಲ್ಲ ಸರ್, ಇಲ್ಲ 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 ಇಲ್ಲ, ಮೆಟ್ರೋನು ಮಾಡ್ಬೋದು ಹೊಸ ಸರ್. ಮೆಟ್ರೋ ಜನ ಜಾಸ್ತಿ ಎಲ್ಲಿದ್ದಾರೆ, ಸಿಟಿ ಮಾರ್ಕೆಟ್ ಅಲ್ಲೂ ಮಾಡ್ಬೋದು. ಪಬ್ಲಿಸಿಟಿ ಮಾಡ್ಬೋದು. ಬೇರೆ ಬೇರೆ ಪೀಪಲ್ ಆರ್ ದೇ. ಮೆಟ್ರೋ, ರೈಲ್ವೆ ಸ್ಟೇಷನ್, ಬಸ್ ಸ್ಟೇಷನ್ಸ್ ಅಲ್ಲೆಲ್ಲ ಅವೇರ್ನೆಸ್ ಅಂದರೆ ಯಾರೋ ಚಿತ್ರದುರ್ಗದ ಇಲ್ಲಿ ಬಂದವನು ಇಲ್ಲಿ ನೋಡ್ಕೊಂಡು ನಮ್ಮೂರ ಬಗ್ಗೆ ಹಾಗೆ ಅಲ್ಲಿ ಸ್ವಲ್ಪ ಮೆನ್ಷನ್ ಮಾಡ್ಬೇಕು ನೀವು ಏನಾದ್ರು ಬರೀ ಪಾಂಪ್ಲೆಟಲ್ಲಿ. ದೀಪಕ್ ಹೌದು ಸರ್, 1 ತಿಂಗಳು ವಾಸದ ಜೊತೆಗೆ ಹಾಕಿ ಹೇಳ್ತೀನಿ. ಇಲ್ಲ ಇಲ್ಲ, ಸಜೆಷನ್ ಭಾಳ ಖುಷಿ ಸರ್. ಅವ್ರು ನಿಂತ್ಕೊಂಡು ಅದನ್ನೇ ಹೇಳ್ತಾ ಇರ್ತಾರೆ. ಅಲ್ಲ, ಅದು ಓದಿದ್ರೆ ಪರವಾಗಿಲ್ಲ, ಮಾತ್ರ ಇದ್ರೆ ಕಟ್ಕೊಂಡ್ಬಿಟ್ರೆ ಕಷ್ಟ ಆಗುತ್ತೆ. ಇಲ್ಲ ಇಲ್ಲ, ಓದ್ತಾರೆ ಓದೋ ಥರ ಕ್ಲೀನಾಗಿ ಆರ್ಟಿಕಲ್ ಕೊಟ್ಟರೆ ಅದನ್ನ ಡಿಫ್ರೆಂಟ್ ಆಗಿ ಓದ್ತಾರೆ. ಅಲ್ಲ ಮಗ, ಸಿಟಿನೂ ಕಾನ್ಸಂಟ್ರೇಟ್ ಮಾಡಬೇಕು. ಬೆಂಗಳೂರು ಸಿಟಿನು ನೀವು ಚರ್ಚ್ ಸ್ಟ್ರೀಟಲ್ಲಿ ಈಗ ಅವ್ರು ಹೇಳ್ತಾರೋ ಸರ್ ಹೇಳ್ತಾರೋ ಅದನ್ನೇ ಸಿಟಿಲ ಮೇನ್ ಕಾನ್ಸೆಪ್ಟ್ ಜಾಗ ಇರಲ್ಲ, ಅಲ್ಲೂ ಪಬ್ಲಿಸಿಟಿ ಮಾಡ್ತಾರೆ. ಕ್ರಿಸ್ಮಸ್ ಮಾಡ್ಬೋದು. ಆಮೇಲೆ ಇವ್ರ ಮುಂದಾಳತ್ವದಲ್ಲೇ ಮುಂದುವರಿತೀವಿ ಕ್ರಿಸ್ಮಸ್ಗೆ. ಫಸ್ಟ್ ಹೋಗ್ಬೇಡಿ, ಯಾರಿಗೂ ಕಾಣಿಸಲ್ಲ, ಏನೋ ಡಬಲ್ ಕಾಣುತ್ತೆ. ಬೇಡಿ ಅದು ಸರ್. ಇಂಡಿಪೆಂಡೆಂಟ್ ಚಿಕ್ಕ ಮೂವೀಸ್ ಯಾವ್ದು ನಿಲ್ತಾ ಇಲ್ಲ ಸರ್. ಕಂಪ್ಲೀಟ್ ಆಗಿ ಕಷ್ಟ ಆಗ್ತಿದೆ ಎಲ್ಲರಿಗೂ. ಅಥವಾ ಏನಾಗಿದೆ, ನಮ್ಮ ಆಡಿಯನ್ಸ್ ಮನಸ್ಥಿತಿನೇ ಏನೋ ವಿಚಿತ್ರ ಆಗಿದೆ ಫುಲ್. ಅಂದ್ರೆ ಅದು ಕ್ವಾಲಿಟಿ ಅಕ್ಸೆಪ್ಟೆನ್ಸ್ ಇನ್ನೊಂದು ಬರ್ತಾ ಇಲ್ಲ. ಆದ್ರೆ ಪ್ಯಾಷನ್ ಅನ್ನೋದಿದೆಯಲ್ಲ, ಯಾವ ಮನುಷ್ಯನ ನಿಲ್ಲಿಸ. ಇವತ್ತು ನೋಡಿ, ಪ್ರತಿ ವಾರ ನಿಮಗೆ 15ರಿಂದ 22 ಪಿಕ್ಚರ್ ರಿಲೀಸ್ ಆಗುತ್ತೆ. ಅದರಲ್ಲಿ ಕನ್ನಡನೇ 7ರಿಂದ 10 ಪಿಕ್ಚರ್ ಇರುತ್ತೆ ಎವ್ರಿ ವೀಕ್. ಗೊತ್ತೇ ಆಗಲ್ಲ ನಮಗೆ ಎಲ್ಲಿ ತಪ್ಪ ಈ ಪಿಕ್ಚರ್ ಅಂತ ಗೊತ್ತಿಲ್ಲ, ಯಾರು ಶೂಟ್ ಮಾಡಿದ್ರು ಅಂತ ಗೊತ್ತಾಗಲ್ಲ,
ಯಾರು ಹೀರೋಯಿನ್ ಅಂತ ಗೊತ್ತಾಗಲ್ಲ. ಆದ್ರೆ ಆ ಥರ ಆಗಿದೆ, ಎಲ್ಲರಿಗೂ ಪ್ಯಾಷನ್ ಇದೆ ಸಿನಿಮಾ ಜಗತ್ತೊಳಗಡೆ. ಬಟ್ ಇಲ್ಲಿ ಸಿನಿಮಾ ಜಗತ್ತಲ್ಲಿ ಆ ಪ್ಯಾಷನ್ನ ಅಭಿವ್ಯಕ್ತ ಮಾಡಿಕೊಂಡು ಉಳ್ಕೊಂಡು ಅದನ್ನ ಮುಂದುವರ್ಸ್ಕೊಂಡು ಹೋಗೋದಿದೆಯಲ್ಲ, ಅದು ಚಾಲೆಂಜಿಂಗ್. ಅದು ಇವತ್ತು ಏನು ಮಾರ್ಕೆಟ್ ಕೇಳುತ್ತೆ, ಸಿನಿಮಾ ಏನು ಕೇಳುತ್ತೆ, ಆಡಿಯನ್ಸ್ ಏನು ಕೇಳ್ತಾರೆ, ಆ ನಿಟ್ಟಿನಲ್ಲಿ ಈಗ ನೋಡಿ ನಮಗೆ ಈ ಕೆಲವೊಂದು ಹೇಳ್ದಂಗೆ ಆನ್ಲೈನಲ್ಲಿ ನಮಗೆ ಒಂದು ಮೂವಿನ ಸೇಲ್ ಮಾಡ್ತೀವಿ ಅಂತಂದರೆ ಅವ್ರು 1 CR ಒಳಗಡೆ ಇದ್ರೆ ಮೂವಿ ತೊಗೊಳಲ್ಲ ಅಂತಾರೆ. ಯಾಕೆಂದರೆ ಕ್ಯಾಮ್ರಾ ಕ್ವಾಲಿಟಿ ಇರಲ್ಲ, ಇನ್ನೊಂದಿರಲ್ಲ, ಈ ಥರದೆಲ್ಲ ಕಮೆಂಟ್ಸ್ ಇದೆ. ಅದು ಅಮೆಝಾನ್ ಆಗಲಿ ಇನ್ನೊಂದಾಗಲಿ ಭಾಳ ಕಡಿಮೆ ಇದ್ದರೆ ತೊಗೊಳಲ್ಲ ಬಡ್ಜೆಟ್. ಅದು ಸ್ವಲ್ಪ ಬಡ್ಜೆಟ್ ಚೆನ್ನಾಗಿದ್ರೆ ಕ್ವಾಲಿಟಿ ಚೆನ್ನಾಗಿರುತ್ತೆ ಅನ್ನೋದು ಅವ್ರ ಕಾನ್ಸೆಪ್ಟ್. ಅದು ಹಾಗಾಗಿ ನಾವು ಭಾಳ ಕಡಿಮೆಯಲ್ಲಿ ಬಂದರೆ ನಾವು ಆಡಿಯನ್ಸನ್ನು ಮೆಚ್ಕೊಳ್ಳೋಕೆ ಅಂದರೆ ನಮ್ಮ ಟ್ರೂಪ್ ಏನು ಫಸ್ಟ್ ಡೇ ಸೆಕೆಂಡ್ ಡೇ ನಮ್ಮವ್ರು ಜನ ತುಂಬಿಸ್ತೀವಿ ಇವತ್ತು ಥಿಯೇಟ್ರ್ ಒಳಗಡೆ, ಅಷ್ಟು ಜನ ಬಿಟ್ಟರೆ ಯಾರೂ ಬರ್ತಾಯಿಲ್ಲ. ಈ ಥರ ಇದಾಗಿದೆ. ಹಾಗಾಗಿ ನಾವು ಅದನ್ನೆಲ್ಲ ನಾನು ಅರ್ಥ ಮಾಡ್ಕೊಂಡು ಇವತ್ತು ನಾನು ಸ್ವಲ್ಪ ಬೇರೆ ಥರ ಜಾನರಲ್ಲಿ ಸ್ವಲ್ಪ ಹೆವಿ ಇನ್ವೆಸ್ಟ್ಮೆಂಟಲ್ಲಿ ಬಂದಿದ್ದೀವಿ. ಮೂವಿ ಒಂದು ಆ್ಯಕ್ಷನ್ ಮೂವಿ ಓರಿಯೆಂಟೇಷನ್ ಇದೆ, ಪ್ಲಸ್ ರಾಮ್ಕಾಮ್ ಚೆನ್ನಾಗಿದೆ, ಡಿಫ್ರೆಂಟ್ ಆಗಿದೆ. ಇವತ್ತು ಕೂತ್ಕೊಂಡು ನೋಡಿರೋ ಚಾನಲ್ನವ್ರು ಬಂದು ಕೂತ್ಕೊಂಡು ನೋಡ್ಬೋದು. ನಮಗೆ ಅಮೆಝಾನು ಇನ್ನೊಬ್ರು ಕೂತ್ಕೊಂಡ್ರು ಕೂಡ ನಾನು ಬೈ ಮಾಡ್ಬೋದು, ನಾವು ಮೂವಿ ಚೆನ್ನಾಗಿದೆ ಅನ್ನೋ ಆ ರೇಂಜಿಗೆ ಮಾಡಿದ್ದೀವಿ ಸಿನಿಮಾನ. ಅದನ್ನೆಲ್ಲ ಮನಸ್ಸಲ್ಲಿ ಇಟ್ಕೊಂಡು ನನ್ನ ಪಿಕ್ಚರು ಆ ಥರ ಒಂದು ಆಗಬಾರ್ದು ಅಂತ ಅಂದ್ಬಿಟ್ಟು ಭಾಳ ನೀಟಾಗಿ ಎಲ್ಲೂ ಕೊರತೆ ಆಗದಿರೋ ಹಾಗೆ ಸ್ವಲ್ಪ ತೊಂದರೆ ಅನಿಸಿದ್ದನ್ನೆಲ್ಲ ಮತ್ತೆ ಟ್ರಿಮ್ ಮಾಡ್ಕೊಂಡೆಲ್ಲ ಮತ್ತೆ ನೀಟಾಗಿ ರೆಡಿ ಮಾಡ್ಕೊಂಡು ಬಂದಿದ್ದೀವಿ. ಚೆನ್ನಾಗಿದೆ. ನಾನು ಧೈರ್ಯವಾಗಿ ಹೇಳ್ಕೊತೀನಿ, ನಾಳೆ ನೀವು ಕುತ್ಕೊಂಡು ನೋಡಿದಾಗ ಕೂಡ ನಿಮಗೂ ಅನ್ಸುತ್ತೆ ದಿಸ್ ಗುಡ್ ಮೂವಿ, ಚೆನ್ನಾಗಿದೆ. ಯಾವುದನ್ನು ಅತಿಯಾಗಿ ಹೇಳಲಿಕ್ಕೆ ಹೋಗಿಲ್ಲ, ಯಾವುದನ್ನು ಕಡಿಮೆ ಹೇಳಿಲ್ಲ. ಸರ್ ನೀವು ಇಂಡಸ್ಟ್ರಿಯಿಂದ 1 ಕೋಟಿ ಹೇಳಿದ್ರೆ ವಿ ಶುಡ್ ಅಪೋಸಿಟ್ ಸರ್. ಆಕ್ಚುಲಿ ಗಿರೀಶ್ ಕಾಸರವಳ್ಳಿ ಇಲ್ಲ 48 ಲಕ್ಷದ ಮೇಲೆ ಸಿನಿಮಾನೇ ಮಾಡಲ್ಲ ಸರ್ ಅವರು. ಇಲ್ಲ ನಾವು ಡಿಸ್ಟ್ರಿಬ್ಯೂಷನ್ ಮಾಡೋ ಟೈಮಲ್ಲಿ ಈ ಥರದ್ದು ಬಂತು, ಅದನ್ನ ಸ್ವಲ್ಪ ಕಡಿಮೆ ಕ್ವಾಲಿಟಿ ಕ್ಯಾಮ್ರಾದೆಲ್ಲ ಕಡಿಮೆ ಇದ್ರೆ ತೊಗೊಳ ಅಂತ ಅಂದ್ಬಿಟ್ಟು ತುಂಬಾ ಜನ ಇದ್ದಾರೆ. ಪಾಯಿಂಟ್ ಹೇಳಿದಾಗ ನೀವು ಪವಿತ್ರ ಗೌಡ ಬಿಟ್ರಲ್ಲ ಗುರು ಏನ ಮಾತಾಡ್ತೇನೆ ಎಲ್ಲ ಅಲ್ಲೇ ಹೊಟ್ಟೋಗ್ಯಾರ್ರಿ. ಪವಿತ್ರ ಮಾಡ್ಕೊಳಕ್ಕೆ ಬಂದ ತಕ್ಷಣ ಫಸ್ಟ್ ಅರ್ಚನೆ ಮಾಡಿಸಿ ದರ್ಶನ ಹೆಸರಂತೆ ಅದನ್ನ ವೈರಲ್ ಮಾಡ್ತೀರಿ ಈಗ.